ನಮಸ್ಕಾರ. ಪ್ರಿಯ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರೇ, ಆನ್ಲೈನ್ ಕ್ಲಾಸಿಗೆ ತಮ್ಮೆಲ್ಲರಿಗೂ ಅತ್ಯಂತ ಪ್ರೀತಿಪೂರ್ವಕವಾಗಿ ಹಾರ್ದಿಕ ಸ್ವಾಗತವನ್ನು ಕೋರುತ್ತೇನೆ. ನನ್ನ ಹೆಸರು ಡಾಕ್ಟರ್ ಶಂಕರ್ ಬಾಳಿ. ಕನ್ನಡ ಅಧ್ಯಾಪಕನಾಗಿ ಶ್ರೀ ಗುರು ಸಂಸ್ಥೆಯಲ್ಲಿ ಸುಮಾರು 15 ವರ್ಷದವರೆಗೆ ಸುದೀರ್ಘವಾಗಿ ಈ ಸಂಸ್ಥೆಯಲ್ಲಿ ಕನ್ನಡ ಅಧ್ಯಾಪಕನಾಗಿ ಸೇವೆ ಸಲ್ಲಿಸುತ್ತಾ ಇದ್ದೇನೆ. ಈಗಾಗಲೇ ತಮಗೆ ಕಾವ್ಯ ಭಾಗದಿಂದ ವಚನಗಳಿಗೆ ಸಂಬಂಧಪಟ್ಟಂತಹ 12ನೇ ಶತಮಾನದ ವಚನ ಸಾಹಿತ್ಯವನ್ನು ಕುರಿತು ಈ ನಾಡಿನ ಬಹುದೊಡ್ಡ ಕೊಡುಗೆಯನ್ನು ಕೊಡಲಿಕ್ಕೆ ಕಾರಣೀಕರ್ತವಾಗಿರುವಂಥ ಶರಣರು ಮತ್ತು ಶರಣೀಯರು, ವಿಶೇಷವಾಗಿ ನಿಮಗೆ ಪಠ್ಯಕ್ಕಿರುವಂತಹ 3 ವಚನಗಳನ್ನು ನಾವು ಈಗಾಗಲೇ ಆ ಪಾಠಗಳನ್ನು ಮುಗಿದಿವೆ. ಅಲ್ಲಂ ಪ್ರಭುವಿನ ವಚನಗಳಾಗಿರ್ಬೋದು, ಗಟ್ಟಿವಾಳೆಯ ವಚನಗಳಾಗಿರ್ಬೋದು ಮತ್ತು ಅಕ್ಕ ಮಹಾದೇವಿ ವಚನಗಳಾಗಿರ್ಬೋದು, ನಿಮಗಿದ್ದಿರುವಂಥ 3 ವಚನಕಾರರು. ಆ ವಚನ ಸಾಹಿತ್ಯದೊಳಗೆ ನಿಜಕ್ಕೂ ಕೂಡ ತುಂಬ ಸರಳವಾಗಿ, ಸ್ಪಷ್ಟವಾಗಿ ತಮ್ಮ ವಚನಗಳ ಮೂಲಕ ಸಮಾಜವನ್ನು ಪರಿವರ್ತನೆ ಮಾಡುವಂಥ ನಿಟ್ಟಿನೊಳಗೆ ವಚನಕಾರರ ಕೊಡುಗೆ ಬಹಳ ಅದ್ಭುತವಾದಂಥದ್ದು. ಹೀಗಾಗಿ 12ನೇ ಶತಮಾನದ ಸಂದರ್ಭದೊಳಗೆ ವಚನ ಸಾಹಿತ್ಯದ ಕೊಡುಗೆ ಬಹಳಷ್ಟು ಕನ್ನಡ ಸಾಹಿತ್ಯಕ್ಕೆ ಶ್ರೀಮಂತಿಕೆ ಅಂತ ಕೊಟ್ಟಿರುವಂಥ ಒಂದು ಘಟ್ಟ ಅನ್ನೋಂಥದ್ದು ಕೂಡ ನಾವು ಕಂಡುಕೊಳ್ತೀವಿ. ಹೀಗಾಗಿ ಅದಕ್ಕಿಂತ ಮೊದಲ ಪ್ರಮುಖವಾಗಿ ಕನ್ನಡ ಸಾಹಿತ್ಯ 10ನೇ ಶತಮಾನದ ಸಂದರ್ಭದಲ್ಲಿ ಅಲ್ಲಿ ಪಂಪ, ಪೊನ್ನ, ರನ್ನ, ಆ ಜೈನ ಕವಿಗಳು, ಹಳೆಗನ್ನಡದ ಕವಿಗಳು, ಹೀಗಾಗಿ ಅವರನ್ನ ಆ 3 ಜನರನ್ನ ರತ್ನಾತ್ರಯರು ಅಂತ ಕರಿತೀವಿ ಕನ್ನಡ ಸಾಹಿತ್ಯದೊಳಗೆ. ಹೀಗಾಗಿ ಇಲ್ಲಿ ನಿಮಗೆ ಪಂಪ, ಪೊನ್ನ, ರನ್ನ ರತ್ನಾತ್ರಯರು. ಪಂಪನ ಕಾವ್ಯಗಳು ಕೂಡ ಒಂದು ಆದಿಪುರಾಣ ಮತ್ತು ಇನ್ನೊಂದು ವಿಕ್ರಮಾರ್ಜುನ ವಿಜಯ ಅನ್ನುವಂಥದ್ದು. ಕೇವಲ 2 ಕೃತಿಗಳನ್ನ ಬರೆಯುವುದರ ಮೂಲಕ 10ನೇ ಶತಮಾನದ ಸಂದರ್ಭದೊಳಗೆ ಬಹಳ ಅದ್ಭುತ ಕಾವ್ಯವನ್ನು ಕಟ್ಟಿಕೊಡುವಂಥ ಕೆಲಸ ಪಂಪನು ಕೂಡ ಮಾಡಿದ್ದು ಕಂಡುಬರ್ತದೆ. ಹೀಗಾಗಿ ಆದಿ ಅಂದರೆ ಮೊದಲ ಕವಿ ಆದಂಥವರು ಪಂಪ. ಹೀಗಾಗಿ ಇಂಥ ಒಳ್ಳೆ ಕಾವ್ಯಗಳನ್ನು ಕನ್ನಡ ಸಾಹಿತ್ಯದೊಳಗೆ ಪಂಪ ಕೊಡುವಂಥದ್ದು, ಪೊನ್ನ ಕೊಡುವಂಥದ್ದು ಮತ್ತು ನಿಮಗೆ ಇಲ್ಲಿ ರನ್ನನ ದುರ್ಯೋಧನ ವಿಲಾಪ ಅನ್ನುವಂಥ ಆ ಪದ್ಯಭಾಗದಿಂದ ನಿಮಗೆ ರನ್ನನ ರತ್ನಾತ್ರಯಲ್ಲಿ ಒಬ್ಬರುವಾಗಿರುವಂಥ ರನ್ನನು ಕೂಡ. ಹೀಗಾಗಿ ಅವರು ಕೂಡ ಅಂದರೆ 2 ಕಾವ್ಯಗಳನ್ನು ಬರೆಯುವಂಥದ್ದು ನಾವು ಕಾಣ್ತೀವಿ. ಅಚ್ಯುತನಾಥ ಪುರಾಣ ಮತ್ತು ಇನ್ನೊಂದು ಇಲ್ಲಿ ಸಾಹಸ ಭೀಮ ವಿಜಯ ಅನ್ನುವಂಥದ್ದು. ಹೀಗಾಗಿ 2 ಕಾವ್ಯಗಳನ್ನು ಬರೆಯುವುದರ ಮೂಲಕ ಆ ಜೈನ ಸಾಹಿತ್ಯ, ಆ ಹಳೆಗನ್ನಡದ ಸಾಹಿತ್ಯ ಅತ್ಯಂತ ಗಟ್ಟಿಯಾಗಿ ಏನಂದ್ರೆ ಆ ಒಂದು ಸಾಹಿತ್ಯವನ್ನು ಇಲ್ಲಿ ಗಟ್ಟಿಯಾಗಿ ಕಟ್ಟಿಕೊಡ್ಲಿಕ್ಕೆ ಪ್ರಯತ್ನ ಮಾಡಿದಂಥದ್ದು ಕಾಣ್ತೀವಿ. ಹೀಗಾಗಿ ಇಲ್ಲಿ ರನ್ನ ಬಹಳ ಅದ್ಭುತ ಕಾವ್ಯವನ್ನು ಕಟ್ಟಿಕೊಡ್ತಾರೆ, ಹಾಗೆ ಪಂಪನು ಕೂಡ. ಹೀಗಾಗಿ ನಿಮಗೆ ಒಟ್ಟಾರೆ ಇಲ್ಲಿ ರನ್ನನ ಕಾವ್ಯ ಆಗಿರೋದ್ರಿಂದ ಆತನ ಸಾಹಸ ಭೀಮ ವಿಜಯವಾಗಿ ಬರುವಂಥ ದುರ್ಯೋಧನ ವಿಲಾಪ ಅನ್ನುವಂಥದ್ದು ಆ ಪದ್ಯದಿಂದ ನಾವು ಆ ಪದ್ಯ ಭಾಗದಿಂದ ಕಂಡುಕೊಳ್ಳುವಂಥದ್ದು. ನಿಜಕ್ಕೂ ದುರ್ಯೋಧನ ಕೌರವರೊಳಗೆ ಪಾಂಡವರು ಮತ್ತು ಕೌರವರು ಆಸ್ತಿ ಅಂತಸ್ತಿನ ಸಲುವಾಗಿ, ಸಾಮ್ರಾಜ್ಯದ ಸಲುವಾಗಿ ಅಲ್ಲಿ ಯುದ್ಧ ನಡೆಯುವಂಥದ್ದು ಕಾಣ್ತೀವಿ. ಹೀಗಾಗಿ ವನವಾಸ, ಅಜ್ಞಾತವಾಸ ಪಾಂಡವರೆಲ್ಲ ಅನುಭವಿಸೋದು ಕೂಡ ನಾವು ಕಾಣ್ತೀವಿ. ಹೀಗಾಗಿ ಇಲ್ಲಿ ದುರ್ಯೋಧನರು ಕೂಡ ಪ್ರಮುಖವಾಗಿ ಅಂದರೆ ಅಲ್ಲಿ ಯುದ್ಧದ ಮೂಲಕನೇ ಅವರು ಪಡ್ಕೊಳ್ಳಿ ಅನ್ನುವಂಥ ಮಾತನ್ನು ಕೂಡ ತಂದೆ ತಾಯಿ ಧೃತರಾಷ್ಟ್ರ ಮತ್ತು ಗಾಂಧಾರಿ
ದುರ್ಯೋಧನಿಗೆ ಸಾಕಷ್ಟು ರೀತಿಯೊಳಗೆ ಸಂಧಿ ಮಾಡಲಿಕ್ಕೆ ಪ್ರಯತ್ನ ಮಾಡುವಂಥದ್ದು ಕೂಡ ಕಾಣ್ತೀವಿ. ಆದರೆ ದುರ್ಯೋಧನ ಒಪ್ಪೋದಿಲ್ಲ, ಅದಕ್ಕೆ ಯುದ್ಧ ಮಾಡಿನೇ ಅವ್ರು ಗೆಲ್ಲಿ ಅನ್ನುವಂಥದ್ದು. ಇಂಥ ಮನೋಭಾವನೆ ನಿಜಕ್ಕೂ ದುರ್ಯೋಧನನ ವ್ಯಕ್ತಿತ್ವದಲ್ಲಿ ನಾವು ಕಾಣ್ತೀವಿ. ಒಟ್ಟಾರೆ ದುರ್ಯೋಧನ ವಿಲಾಪ ನಿಮಗೆ ಇಲ್ಲಿರುವಂಥ ಹಳೆಗನ್ನಡ ಆಗಿರ್ಬೋದು, ನಡುಗನ್ನಡ ಆಗಿರ್ಬೋದು, ಹೊಸಗನ್ನಡ ಸಾಹಿತ್ಯ ಆಗಿರ್ಬೋದು, ಜನಪದ ಸಾಹಿತ್ಯಕ್ಕೆ ಸಂಬಂಧಪಟ್ಟಂಥ ಪಠ್ಯಗಳು ಅಂದರೆ ಪಾಠಗಳಿರ್ಬೋದು. ಹಾಗೆ ಇಲ್ಲಿ ನಿಮಗೆ ಗದ್ಯ ಭಾಗದವರೆಗೂ ಕೂಡ ಲೇಖನಗಳು, ಕಥೆಗಳು ಮತ್ತು ನಾಟಕಗಳು ಕೂಡ ಈ ಮೂರು ಪ್ರಕಾರದೊಳಗೆ ಒಟ್ಟಾರೆ ನಿಮ್ಮ ಪಠ್ಯಕ್ಕೆ ಇಟ್ಟಿರುವಂಥದ್ದು ಕಾಣ್ತೀವಿ. ತುಂಬ ಸರಳವಾದ, ಕ್ಲಿಷ್ಟ ಇಲ್ಲ. ಕನ್ನಡ ಸಾಹಿತ್ಯ ಅನ್ನುವಂಥದ್ದು ನಮ್ಮ ಮೈಗೆ ಅಂಟಿಕೊಂಡಂಥ ಭಾಷೆಯ ಮೂಲಕ ಆಡು ನುಡಿಯಲ್ಲಿ, ಆಡು ಭಾಷೆಯೊಳಗೆ ಆಡ್ತಾ ಆಡ್ತಾ, ನೋಡ್ತಾ ನೋಡ್ತಾ, ಕೇಳ್ತಾ ಕೇಳ್ತಾ ಇದ್ರೆ ಆ ಭಾಷೆ ಮತ್ತು ಆ ಸಾಹಿತ್ಯವನ್ನು ಹಾಕ್ಲಿಕ್ಕೆ ಸಾಧ್ಯ ಆಗ್ತದೆ. ಇಂಥ ಒಂದು ಸಂದರ್ಭದೊಳಗೆ ಇಲ್ಲಿ ರನ್ನನ ಬಹಳ ಅದ್ಭುತವಾದಂಥ ಒಂದು ಕಾವ್ಯ ದುರ್ಯೋಧನ ವಿಲಾಪ ಅನ್ನುವಂಥದ್ದು. ವಿಲಾಪ ಅಂದರೆ ದುಃಖ, ದುಮ್ಮಾನ, ಪ್ರಲಾಪಿಸುವಂಥದ್ದು ನಾವು ಇಲ್ಲಿ ಕಾಣ್ತೀವಿ. ಯಾರು ದುರ್ಯೋಧನ ನಿಜಕ್ಕೂ ಕೂಡ ಯಾವುದಕ್ಕೂ ಕೂಡ ಅಂಜಲಾರದಂಥ ತುಂಬ ಧೈರ್ಯವಂತ ಇದ್ದಂಥ ವ್ಯಕ್ತಿ ದುರ್ಯೋಧನ. ಆದರೂ ಕೂಡ ತನ್ನವರೆಲ್ಲ ಕಳ್ಕೊಂಡಂಥ ಸಂದರ್ಭದೊಳಗೆ ತುಂಬ ಆತಂಕಕ್ಕೆ ಒಳಗಾಗ್ತಾನೆ ದುರ್ಯೋಧನ. ಸಹಜ. ಪ್ರತಿಯೊಬ್ಬ ವ್ಯಕ್ತಿಯ ಜೊತೆಗೆ ತನ್ನ ಸಾಮರ್ಥ್ಯದ ಜೊತೆಗೆ, ತನ್ನ ಆತ್ಮವಿಶ್ವಾಸದ ಜೊತೆಗೆ, ತನ್ನ ಕಾಯಕದ ಜೊತೆಗೆ ಅಲ್ಲಿ ತನ್ನ ಬಳಗ ಅಂದರೆ ತನ್ನ ಗುಂಪು, ತನ್ನ ಕುಟುಂಬ, ತನ್ನ ಸಮಾಜ ಜೊತೆಗಿದ್ದಾಗ ಮಾತ್ರ ಇನ್ನಷ್ಟು ಧೈರ್ಯದಿಂದ ಆ ಯುದ್ಧ ರಂಗದೊಳಗಾಗಿರ್ಬೋದು, ಒಟ್ಟಾರೆ ಆ ಸಮಾಜದೊಳಗಾಗಿರ್ಬೋದು, ಆ ವ್ಯವಸ್ಥೆ ಒಳಗಾಗಿರ್ಬೋದು ತುಂಬ ಗಟ್ಟಿಯಾಗಿ ನಿಲ್ಲಕ್ಕೆ ಸಾಧ್ಯ ಆಗ್ತದೆ. ಹೀಗಾಗಿ ತನ್ನವರೆಲ್ಲ ಕಳ್ಕೊಂಡಂಥ ಸಂದರ್ಭದಲ್ಲಿ ದುರ್ಯೋಧನ ಅಲ್ಲಿ ವಿಲಾಪಿಸುವಂಥದ್ದು ಕಾಣ್ತೀವಿ. ದುರ್ಯೋಧನ ವಿಲಾಪ ಅಂದರೆ ದುಃಖ ಪಡುವಂಥದ್ದು ಕಾಣ್ತೀವಿ. ಆತಂಕ ಸಹಜ. ಬೇರೆ ಯಾರಿಗೋ ತೊಂದರೆ ಆದರೆ ಅಷ್ಟು ದುಃಖ ಆಗಲ್ಲ. ತನ್ನ ಕುಟುಂಬದಲ್ಲಿ ದುಃಖ ಆದಾಗ ನಿಜಕ್ಕೂ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಆತಂಕಕ್ಕೆ, ದುಃಖಕ್ಕೆ, ವಿಲಾಪಿಸುವಂಥದ್ದು, ದುಮ್ಮಾನಕ್ಕೆ ಒಳಗಾಗುವಂಥದ್ದು ಕಾಣ್ತೀವಿ. ಹಾಗೆ ಇಲ್ಲಿ ದುರ್ಯೋಧನರು ಕೂಡ ತುಂಬ ಧೈರ್ಯವಂತ, ಸಹಜ, ಸರಿ. ಆದರೂ ಕೂಡ ತನ್ನವರೆಲ್ಲ ಕಳ್ಕೊಂಡಂಥ ಸಂದರ್ಭದಾಗ ಅಲ್ಲಿ ದುಃಖ ಪಡ್ತಾನೆ, ವಿಲಾಪಿಸುವಂಥದ್ದು ಕಾಣ್ತೀವಿ. ಇಂಥ ಅದ್ಭುತವಾದಂಥ ಒಂದು ಕಾವ್ಯ ಕವಿ ರನ್ನ ಇಲ್ಲಿ ಅವರನ್ನು ಗಂಡು ಕವಿ ಅಂತ ಹೇಳಿದ್ರು ಕೂಡ ಕುವೆಂಪು ಅವರು ಒಂದು ಕಡೆ ಕರೆಯುವಂಥದ್ದು ಕಂಡು ಬರ್ತದೆ. ಅಷ್ಟು ಗಟ್ಟಿಯಾಗಿ ರನ್ನ ತನ್ನ ಕಾವ್ಯವನ್ನು ಕಟ್ಟಿಕೊಡುವಂಥ ಒಂದು ಪ್ರಯತ್ನ ಮಾಡ್ತಾರೆ. ಹೀಗಾಗಿ ಹಳೆಗನ್ನಡದ ಸಾಹಿತ್ಯ ತುಂಬ ಅದ್ಭುತವಾದಂಥ ಸಾಹಿತ್ಯ. ಎರಡೇ ಎರಡು ಕೃತಿಗಳನ್ನು ಬರೆಯುವುದರ ಮೂಲಕ ನಾಡಿನೊಳಗೆ ಹಳೆಗನ್ನಡ ಸಾಹಿತ್ಯ ತನ್ನದೇ ಒಂದು ಸಾಮರ್ಥ್ಯ ಮತ್ತು ಶಕ್ತಿಯನ್ನು ಕಟ್ಟಿಕೊಳ್ಳಕ್ಕೆ ಕಾರಣೀಭೂತ ಆಯಿತು ಅಂತ ಕಂಡು ಬರ್ತದೆ. ಇಂಥ ಒಂದು ಸಂದರ್ಭದೊಳಗೆ ಇಲ್ಲಿ ಹಳೆಗನ್ನಡ ಸಾಹಿತ್ಯಕ್ಕೂ ಮತ್ತು ನಡುಗನ್ನಡ ಸಾಹಿತ್ಯಕ್ಕೂ ಅಂದರೆ ವಚನ ಸಾಹಿತ್ಯಕ್ಕೂ ನಾವು ವ್ಯತ್ಯಾಸವನ್ನು ಕಾಣ್ತೀವಿ. ಹಳೆಗನ್ನಡ ಸಾಹಿತ್ಯ ಪ್ರಮುಖವಾಗಿ ಕವಿಗಳೆಲ್ಲ ರಾಜರ ಆಶ್ರಯದೊಳಗಿದ್ರು. ಅದು ಪಂಪ ಆಗಿರ್ಬೋದು, ಪನ್ನ ಆಗಿರ್ಬೋದು, ರನ್ನನು ಕೂಡ ಆಗಿರ್ಬೋದು. ರಾಜರ ಆಶ್ರಯದೊಳಗಿದ್ದುಕೊಂಡು ಅವರೇನಾದ್ರೆ ಸಾಹಿತ್ಯವನ್ನು, ಕೃಷಿಯನ್ನು, ಒಟ್ಟ ತಮ್ಮ ಬದುಕನ್ನು ಸಾಗಿಸ್ತಿರುವಂಥದ್ದು ಕಾಣ್ತೀವಿ. ಹಾಗೆ ಪಂಪನೂ ಕೂಡ ಒಬ್ಬ ಮಹಾನ್ ಕವಿಯೂ ಕೂಡ ಹೌದು, ಕಲಿಯೂ ಕೂಡ ಹೌದು. ಕಲಿ ಅಂದರೆ ವೀರನೂ ಹೌದು, ಯುದ್ಧಾಡುವಂಥದ್ದು ಸಂದರ್ಭ ಬಂದಾಗ ಅಲ್ಲಿ ಆ ಸಾಮ್ರಾಜ್ಯಕ್ಕೆ ಏನಾದರೂ ತೊಂದರೆ ಆದಾಗ ಅಂತ ಒಂದು ಸಂದರ್ಭದಾಗ ತುಂಬ ಗಟ್ಟಿಯಾಗಿ ಪಂಪನೂ ಕೂಡ ಯುದ್ಧ ಮಾಡುವಂಥ ಸಾಮರ್ಥ್ಯ ವೀರನಾಗಿಯೂ ಕೂಡ ನಿಂತಿರುವಂಥದ್ದು ಕಾಣ್ತೀವಿ. ಅದಕ್ಕೆ ಕವಿ ಮತ್ತು ವೀರನಾದಂಥವು, ಕಲಿಯೂ ಆದಂಥವರು ಇಲ್ಲಿ ಪಂಪ ಅನ್ನುವಂಥದ್ದು ಕಾಣ್ತೀವಿ. ಇಂಥ ಅದ್ಭುತ ಕಾವ್ಯವನ್ನು ಪಂಪ ಅಂಥ ಒಂದು ಸಂದರ್ಭದೊಳಗೆ ತನ್ನ ಆದಿಪುರಾಣ ಅನ್ನುವಂಥದ್ದು, ಒಂದು ಧರ್ಮವನ್ನು ಎತ್ತಿಡುವಂಥದ್ದು, ಇನ್ನೊಂದು ರಾಜರನ್ನು ಹೊಗಳಿ ಕಾವ್ಯ ಬರೆಯುವಂಥದ್ದು, ಅಡಿಕೇಸರಿಯನ್ನು ಹೊಗಳಿ ಕಾವ್ಯ ಬರೆಯುವಂಥದ್ದು ನಾವು ಕಾಣ್ತೀವಿ ಅರ್ಜುನನ ಜೊತೆಗೆ. ಇಂಥ ಒಂದು ಮಹತ್ವದ ಕಾವ್ಯಗಳನ್ನು ಕಟ್ಟಿಕೊಳ್ಳಲಿಕ್ಕೆ ಅಲ್ಲಿ ಪಂಪನು ಕೂಡ ಪ್ರಯತ್ನ ಮಾಡಿದ್ದು ಕಾಣ್ತೀವಿ. ಒಟ್ಟಾರೆ ನಿಮಗಿಲ್ಲಿ ದುರ್ಯೋಧನ ವಿಲಾಪ ಅನ್ನುವಂಥ ಒಂದು ಕಾವ್ಯದಲ್ಲಿ ಕೂಡ ರನ್ನ ತುಂಬ ಸೊಗಸಾಗಿ, ತುಂಬ ಗಟ್ಟಿಯಾಗಿ ಆ ಕಾವ್ಯವನ್ನು ಹಿಡಿದಿಡುವಂಥ, ಗಟ್ಟಿಕೊಡುವಂಥ, ಇಡೀ ಮಹಾಭಾರತದ ಒಂದು ಶಿವಾವಲೋಕನ ಮಾಡುವಂಥ ಒಂದು ಪ್ರಯತ್ನ ಈ ಒಂದು ಪದ್ಯ ಭಾಗದೊಳಗೆ ಮಾಡಿರುವಂಥದ್ದು ಕಂಡು ಬರ್ತದೆ. ಈ ರೀತಿ ಒಳಗೆ ಅದು ಒಂದು ರೀತಿಯಿಂದ ನಾಟಕೀಯ ರೀತಿಯೊಳಗನೆ ಆ ಕಾವ್ಯವನ್ನು ಕಟ್ಟಿಕೊಳ್ಳಕ್ಕೆ ಪ್ರಯತ್ನ ಮಾಡ್ತಾರೆ ಯಾರು, ರನ್ನ. ಅಂಥ ಅದ್ಭುತ ಕವಿ ಇಲ್ಲಿ ರನ್ನ ಅನ್ನುವಂಥದ್ದು ಅವರ ಕಾವ್ಯಗಳ ಸಾಲುಗಳಿಂದ ನಮಗೆ ಕಂಡು ಬರ್ತದೆ. ಒಟ್ಟಾರೆ ಇಲ್ಲಿ ರನ್ನ ರತ್ನಾಕರಲ್ಲಿ ಒಬ್ಬರು ಆದಂಥವರು.
ರನ್ನನ ಜನ್ಮಸ್ಥಳ ಬಾಗಲಕೋಟೆ ಜಿಲ್ಲೆಯ ಮುಧೋಳ. ತಂದೆ ಜೀನವಲ್ಲಭ, ತಾಯಿ ಅಬ್ಬಲಬ್ಬೆ. ಬಳೆಗಾರ ವೃತ್ತಿಯ ಮನೆತನದ ಇವರು ತೀವ್ರ ವಿದ್ಯಾಕಾಂಕ್ಷೆಯ ತುಡಿತದಿಂದ ಶ್ರವಣ ಬೆಳಗೊಳದಲ್ಲಿ ತಾತ್ಕಾಲಿಕವಾಗಿ ರನ್ನ ನೆಲೆಯೂ ಕೂಡ ನಾವಿಲ್ಲಿ ಕಾಣ್ತೀವಿ. ಇಂಥ ಒಂದು ಸಂದರ್ಭದೊಳಗೆ ಇಲ್ಲಿ ರನ್ನ ದಾನ ಚಿಂತಾಮಣಿ ಬಿರುದಾನ್ವಿತ ಅತ್ತಿಮಬ್ಬೆಯ ಪ್ರೋತ್ಸಾಹ ಕೂಡ ರನ್ನನಿಗೆ ದೊರೆಯುವಂಥದ್ದು ಕಾಣ್ತೀವಿ. ಅಜಿತ ಸೇನಾಚಾರ್ಯರಿಂದ ವಿದ್ಯೆ ಸಂಪಾದನೆ ಮಾಡ್ಕೊಳ್ತಾರ. ಮೊದಲು ಗಂಗರ ಮಂತ್ರಿ ಚಾಮರಾಯನ ಆಶ್ರಯವನ್ನು ರನ್ನ ಪಡೆಯುವಂಥದ್ದು ಕಾಣ್ತೀವಿ. ಗಂಗರ ಪತನ ನಂತರ ಏನಂದ್ರೆ ಚಾಲುಕ್ಯ ದೊರೆ ತೈಲಪ್ಪ ಹಾಗೂ ಸತ್ಯಾಶ್ರಯ ಇರುವ ಬೆಡಂಗ ಅಂದ್ರೆ ಬದ್ದೆಗ ಅವನ ಆಸ್ಥಾನದೊಳಗ ರನ್ನ ಕವಿಯಾಗಿ ಇಲ್ಲಿ ಸಾಹಿತ್ಯವನ್ನು ರಚನೆ ಮಾಡಿದ್ದು ನಾವು ಕಾಣ್ತೀವಿ. ಯಾರು ಇಲ್ಲಿ ರನ್ನ ಗಂಗರ ಪತನ ನಂತರ ಚಾಲುಕ್ಯ ದೊರೆ ತೈಲಪ್ಪ ಹಾಗೂ ಸತ್ಯಾಶ್ರಯ ಇರುವ ಬೆಡಂಗನ ಆಸ್ಥಾನದೊಳಗ ರನ್ನ ಬಹಳ ಮಹತ್ವದ ಕವಿಯಾಗಿ ಹೊರಹೊಮ್ಮಿರುವಂಥದ್ದು ನಾವು ಕಂಡು ಬರ್ತದೆ. ಇಲ್ಲಿ ರನ್ನ ಬಹಳ ಅದ್ಭುತವಾದಂತಹ 2 ಕೃತಿಗಳನ್ನು ಅವತ್ತಿನ ಸಂದರ್ಭದೊಳಗೆ ರಚನೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಅವರ ಕಾಲಘಟ್ಟ 949 ಕ್ರಿಸ್ತ ಶಕ. ಪಂಪನದು ಕೂಡ ಕ್ರಿಸ್ತ ಶಕ 948 ಅವ್ರದ್ದು ಪಂಪನು. ಹೀಗಾಗಿ ಇಲ್ಲಿ ಪ್ರಮುಖವಾಗಿ ಪಂಪನ ಆದಿ ಪುರಾಣ ಅನ್ನುವಂಥದ್ದಾಗಿರ್ಬೋದು ಮತ್ತು ವಿಕ್ರಮಾರ್ಜುನ ವಿಜಯ ಆಗಿರ್ಬೋದು ಅವೆಲ್ಲ ಏನಂದ್ರೆ ಮಹಾಕಾವ್ಯ ಮೊದಲ ಕಾವ್ಯ ಕೂಡ ಆಗಿರುವಂಥದ್ದು ನಾವು ಕಾಣ್ತೀವಿ. ಹಾಗೆ ಇಲ್ಲಿ ರನ್ನನು ಕೂಡ ಇದ್ರೆ ಅಜಿತ ತೀರ್ಥಂಕರ ಪುರಾಣ ಮತ್ತು ಸಾಹಸ ಭೀಮ ವಿಜಯಂ ಇವರ ಉಪಲಬ್ಧ ಕಾವ್ಯಗಳು. ಚಂಪು ಶೈಲಿಯ ಕೃತಿಗಳೊಂದಾದ ಸಾಹಸ ಭೀಮ ವಿಜಯನಲ್ಲಿ ರನ್ನನಿಂದ ಪಂಪ ಕವಿಯು ಅರಿಕೇಸರಿಯನ್ನು ಸಮೀಕರಿಸಿ ಕಾವ್ಯಾಂಗ ರಚಿಸಿದಂತೆ ಇಲ್ಲಿ ಸಾಹಸ ಭೀಮ ಬಿರುದಾಂಕಿತ ಇರುವ ಬೆಳಂಗ ಅನ್ನುವಂಥ ರಾಜ ಸತ್ಯಾಶ್ರಯನ ಭೀಮನೊಂದಿಗೆ ಸಮೀಕರಿಸಿ ಕಾವ್ಯ ಬರೆದಿರುವಂಥದ್ದು ಕಾಣ್ತೀವಿ. ಹೀಗಾಗಿ ಅವತ್ತಿನ ಸಂದರ್ಭ ಹೆಂಗಿತ್ತು ಅಂತಂದ್ರೆ ರಾಜರ ಆಸ್ಥಾನದೊಳಗಿರುವುದರಿಂದ ರಾಜರನ್ನ ಹೊಗಳಿ ಕಾವ್ಯ ಬರೆಯುವಂಥದ್ದು ಕೂಡ ನಾವು ಕಾಣ್ತೀವಿ. ಹಾಗೆ ಪಂಪನು ಕೂಡ ರನ್ನನು ಕೂಡ ಅದಕ್ಕೆ ಇಲ್ಲಿ ಬಟ್ ಇರುವ ಬೆಳಂಗ ಸತ್ಯಾಶ್ರಯನ ಭೀಮನೊಂದಿಗೆ ಸಮೀಕರಿಸಿರುವಂಥದ್ದು ಕಾಣ್ತೀವಿ. ಮಹಾಭಾರತದ ಕುರುಕ್ಷೇತ್ರ ಯುದ್ಧದ ದೃಶ್ಯವೇ ಮುಖ್ಯ ಕಥಾವಸ್ತುವಾದರೂ ಇಡೀ ಮಹಾಭಾರತವನ್ನ ಸಿಂಹಾವಲೋಕನ ಕ್ರಮದಲ್ಲಿ ನಿರೂಪಿಸುವಂತಹ ಕೆಲಸ ಮಾಡಿದಂಥವರು ಇಲ್ಲಿ ರನ್ನನು ಕೂಡ ಪ್ರಮುಖರು. ಇವರ ಇಡೀ ಕಾವ್ಯದೊಳಗ ನಾಟಕೀಯ ಶೈಲಿಯನ್ನ ಕಾಣಬಹುದು ಅನ್ನುವಂಥದ್ದು ಕಂಡುಬರುತ್ತದೆ. ಮಹಾಭಾರತ ಯುದ್ಧದೊಳಗೆ ತನ್ನವರೆಲ್ಲರನ್ನೂ ಕೂಡ ಕಳ್ಕೊಂಡು ಮಹಾಭಾರತದ ಯುದ್ಧದಲ್ಲಿ ತನ್ನವರೆಲ್ಲರನ್ನೂ ಕೂಡ ಇಲ್ಲಿ ಕಳ್ಕೊಂಡ ದುರ್ಯೋಧನ ಆ ಯುದ್ಧ ಭೂಮಿಯಲ್ಲಿ ಶರಶಯ್ಯದಲ್ಲಿದ್ದ ಅಜ್ಜ ತಾತ ಅಂದ್ರೆ ಬಾಣದ ಹಾಸಿಗೆ ಮೇಲೆ ಇದ್ದಿರುವಂತ ತನ್ನ ಅಜ್ಜ ತಾತ ಇಲ್ಲಿ ಭೀಷ್ಮನನ್ನ ಭೇಟಿ ಮಾಡಲು ಸಂಜಯನೊಳಗೆ ಸಾರಥಿ ಸಂಜಯನ ಜೊತೆಗೆ ದುರ್ಯೋಧನ ಏನಂದ್ರೆ ಅಲ್ಲಿ ಬರುವಂಥದ್ದು ಕಾಣ್ತೀವಿ. ಸತ್ತು ಬಿದ್ದಿರುವ ವೈರಿ ಪಕ್ಷದ ವೀರ ಅಭಿಮನ್ಯುವನ್ನ ಪ್ರಶಂಸಿಸುವ ಅಂದ್ರೆ ಹೊಗಳುವಂಥದ್ದು, ಪ್ರಶಂಸಿಸುವ ಅವರ ಮನೋಧರ್ಮ ಮೆಚ್ಚತಕ್ಕದ್ದಾಗಿದೆ ಅಂತ ಹೇಳ್ತಾರೆ. ಗುರು ದ್ರೋಣಾಚಾರ್ಯರು ತಮ್ಮ ದುಶಾಸನ ಮಗ ಲಕ್ಷಣ ಕುಮಾರ ಮತ್ತೆ ಪ್ರಾಣ ಸ್ನೇಹಿತ ತುಂಬಾ ನಿಷ್ಠಾವಂತ ಇದ್ದಂಥ ವ್ಯಕ್ತಿ ಅಲ್ಲಿ ಕರ್ಣನ ಆ ಒಂದು ಕಳೆ ಬರಹಗಳನ್ನ ಕಂಡು ದುರ್ಯೋಧನ ಏನು ಮಾಡ್ತಾರಂದ್ರೆ ಪಡುವ ದುಃಖ ದುಮ್ಮಾನ ಹಾಗೂ ಪ್ರಲಾಪಗಳು ಪ್ರಸ್ತುತ ಈ ಕಾವ್ಯ ಭಾಗದೊಳಗ ತುಂಬಾ ಕರುಳು ಮಿಡಿಯುವಂತೆ ಕಟ್ಟಿಕೊಡುವಂಥ ಒಂದು ಕೆಲಸ ಇಲ್ಲಿ ರನ್ನ ತನ್ನ ಕಾವ್ಯದ ಮೂಲಕ ಪ್ರಮುಖವಾಗಿ ಅಂದ್ರೆ ಒಟ್ಟು ಇಲ್ಲಿ 15 ಪದ್ಯಗಳ ಸಾಲುಗಳ ಮೂಲಕ ಕವಿ ರನ್ನ ತುಂಬ ಸೊಗಸಾಗಿ ಗಟ್ಟಿಯಾಗಿ
ಆ ಕಾವ್ಯವನ್ನು ಕಟ್ಟಿಕೊಡುವಂಥ ಮಹತ್ವದ ಕೆಲಸ ಇಲ್ಲಿ ರನ್ನ ಮಾಡುವಂಥದ್ದು ಕಂಡುಬರುತ್ತದೆ. ಒಟ್ಟಾರೆ ಇಲ್ಲಿ ದುರ್ಯೋಧನ ಪಡುವಂಥ ದುಃಖ, ದುಮ್ಮಾನ ಹಾಗೂ ಪ್ರಲಾಪವನ್ನು ಪ್ರಸ್ತುತ ಕಾವ್ಯ ಭಾಗದೊಳಗೆ ಕರುಳು ಮಿಡಿಯುವಂತೆ ಕಟ್ಟಿಕೊಡುವಂಥ ಒಂದು ಪ್ರಯತ್ನ ಇಲ್ಲಿ ರನ್ನ ತನ್ನ ಕಾವ್ಯದ ಉದ್ದಕ್ಕೂ ಕೂಡ ಅತ್ಯಂತ ಗಟ್ಟಿಯಾಗಿ ತಿಳಿಸಿಕೊಳ್ಳಲಿಕ್ಕೆ ಇಲ್ಲಿ ಪ್ರಯತ್ನ ಪಡ್ತಾರೆ. ಇಂಥ ಅದ್ಭುತ ಕವಿ ರನ್ನ ಅವತ್ತಿನ ಸಂದರ್ಭ 10ನೇ ಶತಮಾನದ ಸಂದರ್ಭದೊಳಗೆ ಇರುವ ಬೆಳಂಗನ ಆಶ್ರಯವನ್ನು ತೆಗೆದುಕೊಂಡು ಆ ಎರಡು ಕಾವ್ಯಗಳನ್ನು ಬರೆಯುವುದರ ಮೂಲಕ, ಹೀಗಾಗಿ ಆ ಒಂದು ಸಾಹಸ ಭೀಮ ವಿಜಯ ಆ ಒಂದು ಪದ್ಯ ಭಾಗದೊಳಗೆ ಬರುವಂಥ ಈ ದುರ್ಯೋಧನ ವಿಲಾಪ ಅನ್ನುವಂಥದ್ದು. ಹೀಗಾಗಿದ್ರೆ ಒಟ್ಟಾರೆ ಇಲ್ಲಿ ಯುದ್ಧ ಜೀವನಾಶಕ ವಿದ್ಯೆ ಅಂತ, ಪ್ರಭುತ್ವ ಕಾಲಕಾಲಕ್ಕೆ ಯುದ್ಧಗಳನ್ನು ಸಲ್ಲುತ್ತಾ ಬಂದಿದೆ. ಆಧುನಿಕ ಸಮಾಜವನ್ನು ಈ ಭೂತ ಬಿಟ್ಟಿಲ್ಲ ಅನ್ನುವಂಥದ್ದು. ಹಿರೋಶಿಮಾ, ನಾಗಾಸಾಕಿ ದುರಂತಗಳೇ ಇದಕ್ಕೆ ಸಾಕ್ಷಿಯಾಗಿ ನಿಂತಿರುವಂಥದ್ದು. ಬುದ್ಧನಂಥ ಸಂತರೆಲ್ಲರೂ ಕೂಡ, ಮಹಾನ್ ಸಂತರೆಲ್ಲರೂ ಕೂಡ ಯುದ್ಧವನ್ನ ವಿರೋಧಿಸಿದವರೇ. ಯುದ್ಧದ ಘೋರ ಪರಿಣಾಮವನ್ನು ಜಗತ್ತಿನ ಅಧಿಕಾರಶಾಹಿಗಳು ಅರಿಯಬೇಕಿದೆ ಎನ್ನುವಂಥದ್ದು ಹೇಳ್ತಾರೆ. ಅಶೋಕ ಚಕ್ರವರ್ತಿಯಂತೆ ಯುದ್ಧ ನೀತಿಯನ್ನ ನಿರಾಕರಿಸಬೇಕು ಅನ್ನುವಂಥದ್ದು ಕೂಡ ಈ ಕಾವ್ಯದೊಳಗೆ ನಾವು ಕಂಡುಕೊಳ್ತೀವಿ. ಒಟ್ಟಾರೆ ಪ್ರೀತಿಯಿಂದ, ವಿಶ್ವಾಸದಿಂದ, ನಂಬಿಕೆಯಿಂದ ಏನೆಲ್ಲವೂ ಕೂಡ ಗೆಲ್ಲಬಹುದು. ಆದರೆ ಯುದ್ಧದಿಂದ ಗೆಲ್ಲಕ್ಕೆ ಸಾಧ್ಯ ಇಲ್ಲ. ಯುದ್ಧದಿಂದ ಇಡೀ ವ್ಯವಸ್ಥೆ, ಸಮಾಜ, ಜನ ನಾಶ ಆಗಲಿಕ್ಕೆ ಕಾರಣ ಆಗ್ತದೆ. ಅದಕ್ಕೆ ಒಂದು ಕಡೆ ಕನಕದಾಸರು ಕೂಡ ಬಹಳ ಸೊಗಸಾಗಿ ಅವರು ತಮ್ಮ ಬದುಕಿನ ಕೆಲವೊಂದು ಕ್ಷಣಗಳನ್ನು ಕೀರ್ತನೆಗಳ ಮೂಲಕ, ವ್ಯಕ್ತಿತ್ವದ ಮೂಲಕ ಕಟ್ಟಿಕೊಳ್ಳಕ್ಕೆ ಪ್ರಯತ್ನ ಮಾಡಿರುವಂತ ಕಾಣ್ತೀವಿ. ಅದಕ್ಕೆ ಅವರಿಗೆ ಅನುಭವಕ್ಕೆ ಬಂದಿರುವುದು ಯುದ್ಧ ಬೇಡ ಅಂತ. ಪ್ರೀತಿಯಿಂದ ಏನೆಲ್ಲವೂ ಕೂಡ ಗೆಲ್ಲಬಹುದು, ಅಲ್ಲಿ ಹೂವನ್ನು ಅರಳಿಸಬಹುದು. ಆದರೆ ಯುದ್ಧದಿಂದ ಇಡೀ ವ್ಯವಸ್ಥೆ, ಸಾಮ್ರಾಜ್ಯ, ಸಾಮಾನ್ಯ ಜನ ಸಾವು ನೋವುಗಳಿಗೆ ಒಳಗಾಗ್ತಾರ ಅನ್ನೋದು ಕೂಡ ನಾವು ಅವರ ಒಂದು ಕೀರ್ತನೆಗಳಿಂದ ಬದುಕಿನಿಂದ ಕಂಡುಕೊಳ್ತೀವಿ. ಹಾಗೆ ಇಲ್ಲೂ ಕೂಡ ರನ್ನ ತನ್ನ ಕಾವ್ಯದ ಮೂಲಕ ಅಲ್ಲಿ ಪಾಂಡವರ, ಕೌರವರ ಯುದ್ಧದ ಸನ್ನಿವೇಶಗಳನ್ನು ತುಂಬ ಗಟ್ಟಿಯಾಗಿ ತಿಳಿಸಿಕೊಳ್ಳಲಿಕ್ಕೆ ಈ ಕಾವ್ಯದಿಂದ ನಮಗೆ ಸಾಧ್ಯ ಆಗಿರುವಂಥದ್ದು. ಇಂಥ ಒಂದು ಸಂದರ್ಭದೊಳಗೆ ಈ ಕಾವ್ಯದೊಳಗೆ ಕವಿ ತುಂಬ ಸೊಗಸಾಗಿ ಆ ಕಾವ್ಯವನ್ನು ಕಟ್ಟಿಕೊಡುವಂಥದ್ದು. ಹೀಗಾಗಿ ಆ ಮೊದಲನೇ ಸಾಲಿನ ಪದ್ಯದ ಸಾಲಿನೊಳಗೆ ತುಂಬ ಗಟ್ಟಿಯಾಗಿ ಅಲ್ಲಿ ರನ್ನ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಉಡಿದಿರ್ದ ಕೈದು ನೆತ್ತರ ಕಡಲೊಳ ಗಡಿ ಗಡಿಗೆ ತಳಮನು ಅರ್ಚಿತಿರೆ ಕಾಲಿಡ ಲೆಡೆ ಪಡೆಯುವುದೇ ರೂಪತಿ ದಡಿಗ ಪೆಣಂಗಳನೆ ಮೆಟ್ಟಿ ಮೆಲ್ಲನೆ ನಡೆದನು. ಎಂತ ಗಟ್ಟಿಯಾಗಿ ರನ್ನ ಆ ಕಾವ್ಯವನ್ನು ಕಟ್ಟಿಕೊಡ್ತಾರೆ ಅಂತ ಹೇಳಿದ್ರೆ, ಉಡಿದಿರ್ದ ಅಂದ್ರೆ ಮುರಿದ ಪದಕೋಶ. ಉಡಿದಿರ್ದ ಅಂದ್ರೆ ಮುರಿದ. ಉಡಿದಿರ್ದ ಕೈದು ಅಂದ್ರೆ ಆಯುಧ. ಕೈದು ಅಂದ್ರೆ ಆಯುಧ. ಉಡಿದಿರ್ದ ಕೈದು ನೆತ್ತರ. ಆ ನೆತ್ತರ ಕಡಲೊಳ ಕಡಗಡಿಗೆ ತಳಮರ್ಚುತ್ತಿರೆ ಕಾಲೆಡೆ ಲೆಡೆ ಪಡೆಯಿದೆ ಪುರಪತಿ ದಡಿಗ ಪೆಣಂಗಳನೆ ಮೆಟ್ಟಿ ಮೆಲ್ಲ ಮೆಲ್ಲನೆ ನಡೆದನು. ನೋಡ್ರಲ್ಲಿ ಪ್ರಮುಖವಾಗಿ ಆ ಕಾವ್ಯದ ಸಾಲುಗಳಿಂದ ನಾವು ಕಂಡುಕೊಳ್ಳೋಕೆ ಏನು ಸಾಧ್ಯ ಆಗ್ತದೆ ಅಂತಂದ್ರೆ, ಉಡಿದಿರ್ದ ಅಂದ್ರೆ ಆ ಮುರಿದು ಹೋಗಿರುವಂಥ ಆಯುಧಗಳು. ನೋಡ್ರಿ, ಆ ಯುದ್ಧ ನಡೆದಿರುವಂಥ ಸಂದರ್ಭದೊಳಗೆ, ತನ್ನವರೆಲ್ಲ ಕಳ್ಕೊಂಡಂಥ ಸಂದರ್ಭದೊಳಗೆ ದುರ್ಯೋಧನ ಅಲ್ಲಿ ಪ್ರಮುಖವಾಗಿ ಆ ದ್ರೋಣಾಚಾರ್ಯರ ಬಳಿಗೆ, ಗುರುಗಳ ಬಳಿಗೆ ಸಾಗುವಂಥ ಪ್ರಯತ್ನಗಳಿದ್ದಾಗ ಅಲ್ಲಿ ಆ ಸಾರಥಿ ಸಂಜಯನ ಜೊತೆಗೆ ಅವನ ಹೆಗಲ ಮ್ಯಾಗ ಕೈ ಇಟ್ಟುಕೊಂಡು ಅಲ್ಲಿಂದ ಸಾಗುವಂಥ ಒಂದು ಪ್ರಯತ್ನದೊಳಗಿರ್ತಾರೆ. ತನ್ನವರೆಲ್ಲ ಅಲ್ಲಿ ಆ ಯುದ್ಧದೊಳಗೆ, ಕುರುಕ್ಷೇತ್ರ ಯುದ್ಧದೊಳಗೆ ಸಾವು ನೋವು ಒಳಗಾಗಿರುವಂಥದ್ದು. ಅಂಥ ಒಂದು ಸಂದರ್ಭದೊಳಗೆ ಸಹಜವಾಗಿ ಅಲ್ಲಿ ಸಾಗುವಂಥ ಸಂದರ್ಭದೊಳಗೆ ಉಡಿದಿರ್ದ ಆ ಮುರಿದಿರುವಂಥ ಆ ಆಯುಧಗಳು, ನೆತ್ತರದ ಕಾಲದಲ್ಲಿ ಆ ಬಿದ್ದಿದ್ದ ಆಯುಧಗಳು ಮುರಿದು ಬಿದ್ದಿರ್ತಾವ. ಹೆಜ್ಜೆಗೂ ಕೂಡ ಅಂದ್ರೆ ಅಲ್ಲಿ ಆ ಅಂಗಾಲುಗಳಿಗೆ
ಅಂದರೆ ತಳ, ಆ ಪಾದ. ಹೀಗಾಗಿ ಆ ಅಂಗಾಲುಗಳಿಗೆ ಚುಚ್ಚುತ್ತಾ ಇತ್ತು ಅಂತ ಹೇಳ್ತಾರೆ. ಕಾಲು ಇರುವುದಕ್ಕೂ ಕೂಡ ಏನಂದ್ರೆ ಅಲ್ಲಿ ಸ್ಥಳ ಸಿಗದೆ ಆ ಕುರುಪತಿಯಾದಂಥ ದುರ್ಯೋಧನ ಏನಂದ್ರೆ ತುಂಬ ಆತಂಕಕ್ಕೆ ಒಳಗಾಗ್ತಾನೆ. ಕಾಲು ಇಡ್ಲಿಕ್ಕೂ ಕೂಡ ಎಲ್ಲಿಯೂ ಕೂಡ ಸ್ಥಳ ಇರಲಿಲ್ಲ. ಅಷ್ಟು ಏನಂದ್ರೆ ಅಲ್ಲಿ ದಡಿಗ ಪೆಣಗಳು, ಅಂದರೆ ದಡಿಗ ಬೆಣ, ದಡಿಗ ಬೆಣ, ದಡಿಗ ಬೆಣ, ಬೆಣ ಅಂದರೆ ಭಾರಿ ಹೆಣ, ಭಾರಿ ಹೆಣ, ದಪ್ಪ ಆ ಹೆಣಗಳು ಅಲ್ಲಿ ಬಿದ್ದಿರುವಂಥದ್ದು. ಅಂದರೆ ಕುರುಕ್ಷೇತ್ರ ಯುದ್ಧದೊಳಗೆ ಸಾಕಷ್ಟು ಆ ಕಡೆ ಇರುವಂಥ ಸೈನಿಕರು ಆಗಿರ್ಬೋದು, ಅಂದರೆ ಪಾಂಡವರ ಕಡೆ, ಕೌರವರ ಕಡೆ ಎಲ್ಲವೂ ಕೂಡ ಇದ್ರೆ ಆ ಕುರುಕ್ಷೇತ್ರ ಯುದ್ಧದೊಳಗೆ ಅನೇಕ ಹೆಣಗಳ ರಾಶಿ ರಾಶಿ ಅಲ್ಲಿ ಬಿದ್ದಿರುವಂಥದ್ದು. ಇಂಥ ಒಂದು ಸಂದರ್ಭದೊಳಗೆ ಕಾಲಿಡಕ್ಕೆ ದುರ್ಯೋಧನಿಗೆ ಎಲ್ಲಿಯೂ ಕೂಡ, ಕುರುಪತಿಗೆ ದುರ್ಯೋಧನಿಗೆ ಅಂದರೆ ಸ್ವಲ್ಪ ಕೂಡ ಅಲ್ಲಿ ಆ ಆಯುಧಗಳು ಮುರಿದು ಬಿದ್ದಿರ್ತಾವ. ಇಂಥ ಒಂದು ಸಂದರ್ಭದಾಗ ರಕ್ತ ಮಡುಗಟ್ಟಿರ್ತದೆ. ಹೀಗಾಗಿ ಆ ಉರ್ಚು ಅಂದರೆ ಚುಚ್ತಾ ಇತ್ತು. ಉರ್ಚು ಅಂದರೆ ಚುಚ್ಚು. ಕಾಲಿಗೆ ದುರ್ಯೋಧನಿಗೆ ಹೆಜ್ಜೆಗೂ ಕೂಡ ಹೆಂಗೆ ಕೆಸರಿನೊಳಗೆ ನಿಜಕ್ಕೂ ಕೂಡ ಅಂದರೆ ಅಲ್ಲಿ ಯಾವುದೂ ಕೂಡ ಗೊತ್ತಾಗಲ್ಲ. ಮುಳ್ಳ, ಗಾಜು, ಹಾಗೆ ಯಾವುದೇ ಅಲ್ಲಿ ಅಂದರೆ ಆಯುಧಗಳು ಮುರಿದು ಬಿದ್ದಿರುವಂಥದ್ದು ಯಾವುದು ಕೂಡ ಗೊತ್ತಾಗಲ್ಲ. ಹೀಗಾಗಿ ಹರಿಯುವ ನೀರಿನೊಳಗೆ ಸಹಜವಾಗಿ ಕಾಲಿಟ್ಟಾಗ ಏನೆಲ್ಲೋ ಕೂಡ ಅನಾಹುತಕ್ಕೊಳಗಾಗೋ ಕಾರಣ ಆಗ್ತದೆ. ಅದಕ್ಕೆ ಇಂಥ ಒಂದು ಸಂದರ್ಭದೊಳಗೆ ಅಲ್ಲಿ ದುರ್ಯೋಧನ ಆ ಕುರುಪತಿಗೆ ಅಂದ್ರೆ ಆ ಅಂಗಾಲುಗಳಿಗೆ ಅವೆಲ್ಲ ಚುಚ್ತಾ ಇದ್ದು ಆಯುಧಗಳು ಅನ್ನುವಂಥದ್ದು. ಹೀಗಾಗಿ ಕಾಲಿಡುವುದಕ್ಕೂ ಕೂಡ ಏನಂದ್ರೆ ಸ್ಥಳ ಸಿಗದೆ ಕುರುಪತಿಯಾದಂಥ ದುರ್ಯೋಧನ ಏನಂದ್ರೆ ಆ ಭಾರಿ ಹೆಣಗಳ ಮೇಲನೆ ಅಂದ್ರೆ ಭಾರಿ ಹೆಣಗಳ ಮೇಲೆ ಆ ಕಾಲಿಟ್ಟು ಅಲ್ಲಿ ಏನಂದ್ರೆ ಕುರುಪತಿ ದುರ್ಯೋಧನ ಅಲ್ಲಿ ಸಾಕ್ತಾ ಇದ್ನು. ಹೀಗಾಗಿ ಆ ವಿವರಗಳೆಲ್ಲವೂ ಕೂಡ ತಿಳಿದುಕೊಂಡೇ ಮೆಲ್ಲನೆ ಕುರುಪತಿ ದುರ್ಯೋಧನ ಸಂಜಯನ ಜೊತೆಗೆ ಅವನ ಹೆಗಲ ಮೇಲೆ ಕೈ ಇಟ್ಟುಕೊಂಡ್ರೆ ಅಲ್ಲಿ ಸಾಕ್ತಾ ಇದ್ನು ಅನ್ನುವಂಥದ್ದು ಈ ಒಂದು ಕಾವ್ಯಗಳ ಸಾಲುಗಳಿಂದ ನಮಗಿಲ್ಲಿ ಕಾಣ್ತೀವಿ. ಒಟ್ಟಾರೆ ಅಲ್ಲಿ ಉಳಿದಿರುವಂಥ ಹಾಗೆ ಕೈದು ಆ ಐದು ಚೂರು ಚೂರಾಗಿದ್ರೆ ಆ ಬಿದ್ದ ರಂಗದೊಳಗೆ ಬಿದ್ದಿರುವಂಥದ್ದು ಕಾಣ್ತೀವಿ. ಹಾಗೆ ಆ ಒಂದು ತಳ ಅಂದರೆ ಪಾದ, ಹಾಗೆ ಉಚ್ಚು ಅಂದರೆ ಚುಚ್ಚು, ದಡಿಗ ವೆಣ, ದಡಿಗ ಪೆಣಂಗಳನ್ನ ಅಂದರೆ ಆ ಒಂದು ದಡಿಗ ಪ್ಲಸ್ ಪೆಣ, ಭಾರಿ ಹೆಣ, ದಪ್ಪವಾದಂಥ ಹೆಣ, ಅದ್ರ ಮ್ಯಾಗ ಕಾಲಿಟ್ಟಿದ್ರೆ ಇಲ್ಲಿ ಮೆಲ್ಲನೆ ನೆಟ್ಟಿ ಕುರುಪತಿಯಾದಂಥ ದುರ್ಯೋಧನನು ಅಂದರೆ ಅತ್ಯಂತ ಒಂದು ಕಡೆ ಆತಂಕ ಆಗ್ತದೆ, ವಿಲಾಪಿಸುವಂಥದ್ದು, ದುಃಖ ಪಡುವಂಥದ್ದು. ಇನ್ನೊಂದು ಕಡೆ ಅಲ್ಲಿ ದ್ರೋಣಾಚಾರ್ಯರ ಜೊತೆಗೆ ಅಲ್ಲಿ ಅಂದರೆ ಈ ಎಲ್ಲ ಸನ್ನಿವೇಶಗಳ ಸಂದರ್ಭಗಳನ್ನು ಕೇಳುವಂಥ ಪ್ರಯತ್ನದೊಳಗೆ ಅಲ್ಲಿ ಕಾತುರಾಗಿರುವಂಥದ್ದು ನಾವು ಕಾಣ್ತೀವಿ. ಒಟ್ಟಾರೆ ಇಂಥ ಆ ಒಂದು ಯುದ್ಧ ಭೂಮಿ ಒಳಗೆ ಶರಸೇನಲ್ಲಿದ್ದಂಥ ತನ್ನ ಅಜ್ಜನನ್ನ ಭೇಟಿ ಮಾಡಲಿಕ್ಕೆ ಸಂಜಯನೊಳಗೆ ಈ ರೀತಿ ಒಳಗೆ ಏನೆಲ್ಲ ಕಷ್ಟಗಳು, ಏನೆಲ್ಲ ತೊಂದರೆಗಳು, ಅವೆಲ್ಲ ಆಯುಧಗಳು ಕಾಲಿಗೆ ಚುಚ್ಚುತ್ತಾ ಇದ್ದರೂ ಕೂಡ ಭಾರಿ ಹೆಣೆಗಳು ಬಿದ್ದಿರುವಂಥದ್ದನ್ನು ಅದು ದಾಟಿ ಮೆಲ್ಲನೆ ನಡೆದನು ಕುರುಪತಿ ದುರ್ಯೋಧನ ಅನ್ನುವಂಥದ್ದು. ಹಾಗೆ ಇಲ್ಲಿ 2ನೇ ಪದ್ಯದ ಸಾಲಿನೊಳಗೆ ಇವ ಶೈಲಂಗಳ್ ನೇರಿ ಏರಿ ರುದಿರ ಶ್ರೋತ್ರಂಗಳಂ ದಾಂಟಿ ಇರ್ಧ ಧೋರ್ಣಿ ಎರೆ ಎಲತ ಪ್ರತಾನ ಇಪ್ಪಿನ ವ್ರಾತಂಗಳೊಳ್ ಸಿಲ್ಕಿ ಬರಂಗೈದು ಅರೆದೆ 5 ಸಂಜಯ ಶಿರಸ್ಕಂದ ಅವಲಂಬಂ ಕುರುಪ್ರಭು ಕಂಠಂ ಶರಜಾಲ ಜರ್ಜರಿತ ಗಾತ್ರತರಾಣನಂ ದ್ರೋಣನಂ. ಈ ರೀತಿ ಒಳಗೆ ಆ ಇಭ ಶೈಲಿ ಅಂದರೆ ಆನೆಗಳ ಬೆಟ್ಟ, ಇಭ ಶೈಲ. 2ನೇ ಪದ್ಯದ ಸಾಲಿನೊಳಗ ಇಭ ಶೈಲ ಅಂದರೆ ಆನೆಗಳ ಬೆಟ್ಟ. ಈ ರೀತಿ ಒಳಗೆ ಇಲ್ಲಿ ರನ್ನ ಬಹಳ ಗಟ್ಟಿಯಾಗಿ ಆ ಕಾವ್ಯವನ್ನು ಹಿಡಿದಿಡುವಂಥ ಒಂದು ಪ್ರಯತ್ನ ಮಾಡ್ತಾರೆ. ದುರ್ಯೋಧನ ನಿಜಕ್ಕೂ ಕೂಡ ತನ್ನವರೆಲ್ಲ ಕಳ್ಕೊಂಡಂಥ ಸಂದರ್ಭದೊಳಗೆ ಬಹಳಷ್ಟು ವಿಲಾಪಿಸುವಂಥದ್ದು, ದುಃಖ ಪಡುವಂಥದ್ದು. ತುಂಬ ಧೈರ್ಯವಂತ, ಸಾಮರ್ಥ್ಯ ಇದ್ದಂಥವು, ಯಾವುದಕ್ಕೂ ಕೂಡ ಅಂಜಲಾರದಂಥ ವ್ಯಕ್ತಿ.
ಆದರೂ ಕೂಡ ತನ್ನವರು ಕಳ್ಕೊಂಡಂಥ ಸಂದರ್ಭದೊಳಗೆ ವಿಚಲಿತ ಆಗ್ತಾನೆ, ದುಃಖಕ್ಕೆ ಒಳಗಾಗ್ತಾನೆ, ಪ್ರಲಾಪಿಸುವಂಥದ್ದು ಕಾಣ್ತೀವಿ, ವಿಲಾಪಿಸುವಂಥದ್ದು ಕಾಣ್ತೀವಿ. ಅದೇ ದುರ್ಯೋಧನ ವಿಲಾಪ ಅನ್ನುವಂಥದ್ದು. ಇಂಥ ಒಂದು ಸಂದರ್ಭದೊಳಗೆ ಅಲ್ಲಿ ಇಪ ಶೈಲಂಗಳು ನೇರಿ ರುದಿರ ಶ್ರೋತ್ರಗಳು ಅಂದರೆ ಇಪ ಶೈಲಿ ಆನೆಗಳ ಬೆಟ್ಟ. ಹೀಗಾಗಿ ರುದಿರ ಅಂದರೆ ರುದಿರ ಅಂದರೆ ರಕ್ತ. ಹಾಗಾಗಿ ಈ ರುದಿರ ಅಂದರೆ ರಕ್ತ, ಶ್ರೋತ ಅಂದರೆ ರುದಿರ ಶ್ರೋತ್ರಗಳ, ಸ್ರೋತ ಅಂದರೆ ನದಿ, ಸ್ರೋತ ಅಂದರೆ ನದಿ. ಇವೆಲ್ಲವನ್ನೂ ಕೂಡ ದಾಟಿ ಸಾಗುವಂಥ ಒಂದು ಪ್ರಯತ್ನದೊಳಗೆ ಇಲ್ಲಿ ದುರ್ಯೋಧನ ಇದ್ದು ಕೂಡ ಕಾಣ್ತೀವಿ. ಏನೆಲ್ಲವೂ ಕೂಡ ತೊಂದರೆಗಳನ್ನು ಅತ್ಯಂತ ಸಮರ್ಪಕವಾಗಿ ಅದನ್ನು ಎದುರಿಸುವಂಥದ್ದನ್ನು ಕೂಡ ಅಲ್ಲಿ ದುರ್ಯೋಧನ ಕಂಡುಕೊಳ್ಳುವಂಥದ್ದು ಈ ಕಾವ್ಯಗಳಿಂದ ಕಂಡುಕೊಳ್ತೀವಿ. ಹೀಗಾಗಿ ದುರ್ಯೋಧನ ಹೇಳಿದ್ರೆ ಆ ಸಂಜಯನ ಹೆಗಲನ್ನು ಆಧರಿಸಿಕೊಂಡು ಮುನ್ನುಗ್ಗುವಂಥದ್ದು. ಆನೆಗಳೆಲ್ಲ ಆ ಬೆಟ್ಟಗಳನ್ನು ಹತ್ತುತ್ತಾ ಹಾಗೆ ಆ ರಕ್ತದ ಹೊಳೆಗಳನ್ನು ದಾಟುತ್ತಾ ಆನೆ ಸೊಂಡಿಲುಗಳ ಕಪ್ಪಾದ ಬಳ್ಳಿಗಾಡುಗಳಲ್ಲಿ ಸಾಗುವಂಥ ಒಂದು ಸಂದರ್ಭ ಆತನಿಗೆ ಉಂಟಾಗಿರುವಂಥದ್ದು. ಹೀಗಾಗಿ ಈ ರೀತಿ ಒಳಗೆ ಸಿಕ್ಕಿಕೊಳ್ಳುತ್ತಾ ಇವೆಲ್ಲವನ್ನೂ ಕೂಡ ಲೆಕ್ಕಿಸದೆ ಅತಿ ರಭಸದಿಂದ ಹೇಳಿದ್ರೆ ಅಲ್ಲಿ ದುರ್ಯೋಧನ ಮುಖ್ಯವಾಗಿ ಶರಶೈಲದಲ್ಲಿರುವಂಥ ಬಾಣದ ಹಾಸಿಗೆ ಮೇಲೆ ಮಲಗಿರುವಂಥ ತನ್ನ ಗುರು ದ್ರೋಣಾಚಾರ್ಯರ ಬಳಿಗೆ ಸಂಜಯನ ಜೊತೆಗೆ ಇಲ್ಲಿ ಕಾಣುವಂಥದ್ದು. ಹೀಗಾಗಿ ಆ ಬೆಟ್ಟದ ಮೇಲಿದ್ದರೂ ಕೂಡ ಆ ಆನೆ ಸೊಂಡಿಲುಗಳ ಕಪ್ಪಾದ ಬಳ್ಳಿಗಾಡುಗಳಲ್ಲಿ ಸಿಕ್ಕಿಕೊಳ್ಳುತ್ತಾ ಇವೆಲ್ಲವದನ್ನು ಕೂಡ ಲೆಕ್ಕಿಸದೆ ದುರ್ಯೋಧನ ಕುರುಪತಿ ಅತಿ ರಭಸದಿಂದ ಅಲ್ಲಿ ನಡೆದು ಬಂದು ಅಂದರೆ ಬಾಣ ಸಮೂಹದಿಂದ ನುಚ್ಚು ನೂರಾದಂಥ ಬಾಣದ ಆ ಒಂದು ಶರ ಜಾಲ ಜರ್ಜರಿತ ಗಾತ್ರ ತಾಣ ಅಂದರೆ ಆ ಒಂದು ಬಾಣ ಸಮೂಹದಿಂದ ನುಚ್ಚು ನೂರಾದಂಥ ದೇಹ ಮತ್ತು ಕವಚವುಳ್ಳ ದ್ರೋಣನನ್ನು ಅಲ್ಲಿ ದುರ್ಯೋಧನ ತುಂಬ ಕಂಡುಕೊಂಡು ಹೀಗಾಗಿ ಸಂಜಯನ ಜೊತೆಗೆ ಆ ಹೆಗಲ ಮೇಲೆ ಕೈ ಇಟ್ಟು ಸಾಗುವಂಥ ಸಂದರ್ಭವಾಗಿ ಇವೆಲ್ಲವೂ ಕೂಡ ಅಂದರೆ ಇವೆಲ್ಲ ಗಮನಿಸುವಂಥದ್ದು ಕಾಣ್ತೀವಿ. ಒಟ್ಟಾರೆ ಬಾಣ ಸಮೂಹದಿಂದ ನುಚ್ಚು ನೂರಾದಂಥ ದ್ರೋಣಾಚಾರ್ಯ ದೇಹ ಮತ್ತು ಕವಚವುಳ್ಳ ದ್ರೋಣನನ್ನು ದುರ್ಯೋಧನ ಕಂಡುಕೊಂಡಾಗ ನಿಜಕ್ಕೂ ಆತನಿಗೆ ತುಂಬ ಇಲ್ಲಿ ಆತಂಕ ಆಗುವಂಥದ್ದು ಇಲ್ಲಿ ಕಂಡು ಬರ್ತದೆ. ಹೀಗಾಗಿ ಇಂಥ ಒಂದು ಸಂದರ್ಭದೊಳಗೆ ಅಲ್ಲಿ ಇಬಾದೋ ಅಂದರೆ ಆನೆಗಳ ಸೊಂಡಿಲು, ಇಬಾದೋ ನೀಲಲತ ಅಂದರೆ ಕಪ್ಪು ಬಳ್ಳಿ, ಪ್ರತಾನ ಗುಂಪು ಅನ್ನುವಂಥದ್ದು, ವ್ರಾತ ಅಂದರೆ ಸಮೂಹ, ತ್ರಾಣ ಅಂದರೆ ರಕ್ಷಕ ಕವಚ. ಹಾಗೆ ಇಲ್ಲಿ ಉರವೆ ಅಂದರೆ ಲೆಕ್ಕಿಸದೆ, ಸ್ಕಂದ ಅಂದರೆ ಹೆಗಲು, ಸಂಜಯನ ಹೆಗಲು ಸ್ಕಂದ ಅಂದರೆ ಹೆಗಲು. ಸಂಜಯನ ಆಶ್ರಯದಿಂದ ಆತನ ಹೆಗಲ ಮೇಲೆ ಕೈ ಇಟ್ಟುಕೊಂಡು ಇದ್ರೆ ಭಾರಿ ಹೆಣೆಗಳನ್ನು ದಾಟಿ ಹೆಜ್ಜೆಗೂ ಕೂಡ ಆತನಿಗೆ ಆಯುಧಗಳು ಚುಚ್ಚುತ್ತಾ ಇತ್ತು. ಹೆಂಗ ನೀರು ಬಡುವಿನ ಗಟ್ಟಿನ ರೀತಿಯೊಳಗೆ ರಕ್ತ ನದಿಯ ರೀತಿಯೊಳಗೆ ಅಲ್ಲಿ ಆ ಕುರುಕ್ಷೇತ್ರ ಯುದ್ಧದೊಳಗೆ ಸಾಕಷ್ಟು ಜನ ಸಾವು ನೋವುಗಳಿಗೆ ಒಳಗಾಗಿರುವಂಥ ಸಂದರ್ಭವನ್ನು ಗಮನಿಸಿ ಎಲ್ಲರೂ ಕೂಡ ಮೆಲ್ಲನೆ ದಾಟಿ ಮುಂದೆ ದುರ್ಯೋಧನ ಕುರುಪತಿ ಸಾಗುವಂಥದ್ದು. ಹಾಗೆ ಬಾಣ ಸಮೂಹದಿಂದ ನುಚ್ಚು ನೂರಾದಂಥ ಅಲ್ಲಿ ದ್ರೋಣಾಚಾರ್ಯರ ಅವರ ದೇಹ ಕವಚವುಳ್ಳ ದ್ರೋಣರನ್ನು ಕಂಡು ಇಲ್ಲಿ ತುಂಬ ವಿಲಾಪಿಸುವಂಥದ್ದು ನಮಗೆ ಇಲ್ಲಿ ಕಂಡು ಬರ್ತದೆ. ಒಟ್ಟಾರೆ ಇಲ್ಲಿ ಪ್ರಮುಖವಾಗಿರೋದ್ರೆ ಅಲ್ಲಿ ಪ್ರಾರಂಭದೊಳಗೆ ಧೃತರಾಷ್ಟ್ರ ಮತ್ತು ಗಾಂಧಾರಿ ತಂದೆ ತಾಯಿ ದುರ್ಯೋಧನಿಗೆ ಒಟ್ಟಾರೆ ಸಂಧಿ ಮಾಡಿಕೊಳ್ಳಕ್ಕೆ ಸಾಕಷ್ಟು ಪ್ರಯತ್ನ ಇಲ್ಲಿ ಮಾಡುವುದು. ಕೃಷ್ಣನು ಕೂಡ ಒಪ್ಪಂದ ಮಾಡಿಕೊಳ್ಳಕ್ಕೆ ಇಬ್ಬರು ಸುಮ್ಮನೆ ಇಲ್ಲಿ ಅಂದರೆ ಯುದ್ಧ ಮಾಡುವುದು ಬೇಡ ಅಂತೇಳಿ ಒಪ್ಪಂದ ಮಾಡಿಕೊಳ್ಳುವಂಥದ್ದು. ಹೀಗಾಗಿ ಕೃಷ್ಣ ಸಂದರ್ಭದೊಳಗೆ ಪಾಂಡವರ ಬೆಟ್ಟ 5 ಗ್ರಾಮವನ್ನು ಆದರೂ ಕೂಡ ಅಲ್ಲಿ ಕೊಡು ಅಂತೇಳಿ ಕೃಷ್ಣ ಸಾಕಷ್ಟು ರೀತಿ ಒಳಗೆ ಕೇಳುವಂಥದ್ದು ಕಂಡು ಬರ್ತದೆ. ಆದರೆ ಅವಾಗ ದುರ್ಯೋಧನ ಹೇಳುವಂಥದ್ದು ಏನಂದ್ರೆ ಪಾಂಡವರಿಗೆ ಸೂಜಿ ಮೊನೆಯಷ್ಟು ಕೂಡ ಸ್ಥಳ ಕೊಡುವುದಿಲ್ಲ ಅಂತ ಹೇಳ್ತಾರೆ. ಸೂಜಿಯಷ್ಟು ಕೂಡ ಜಾಗ ಕೊಡುವುದಿಲ್ಲ ಅಂಥೇಳಿ ದುರ್ಯೋಧನ
ಯುದ್ಧ ಮಾಡಿನೇ ಅವರು ಗೆಲ್ಲಿ ಪಡ್ಕೊಳ್ಳಿ. ಈಗ ಅವರಿಗೆ ಸಹಜವಾಗಿ ಈ ಸಂದರ್ಭವಾಗಿ ಏನಾಗಿದೆ ಅಂದ್ರೆ ಕಾಲಿಡುವುದಕ್ಕೂ ಕೂಡ ಜಾಗ ಇಲ್ಲ ನೋಡ್ರಿ. ಸ್ವಾರಸ್ಯ, ಭಾವಾರ್ಥ, ಭಾವ ಅನ್ನುವುದು ಪ್ರಮುಖವಾಗಿ SSLC ಇದ್ದಂಥ ಸಂದರ್ಭದೊಳಗೆ ಬರೆಯುವಂಥದ್ದು, ಅರ್ಥೈಸಿಕೊಳ್ಳುವಂಥದ್ದು, ಓದುವಂಥದ್ದು ಬೇರೆ. ನಿಮಗೆ ಇಲ್ಲಿ ಕಾಲೇಜಿಗೆ ಬಂದಂಥ ಸಂದರ್ಭದೊಳಗೆ PUC ಬಂದಾಗ ಪ್ರಮುಖವಾಗಿ ಸ್ವಂತ ರೀತಿಯೊಳಗೆ ನೀವು ಅಧ್ಯಯನ ಮಾಡುವಂಥದ್ದಾಗಲಿ, ಓದುವಂಥದ್ದಾಗಲಿ, ಬರೆಯುವಂಥದ್ದಾಗಲಿ ನೀವೆಲ್ಲ ಒಟ್ಟಾರೆ ಗಟ್ಟಿಯಾಗಿ ಆ ವಿಷಯಗಳನ್ನು ಅರ್ಥೈಸಿಕೊಳ್ಳುವಂಥದ್ದು ಮತ್ತು ಬರೆಯುವಂಥದ್ದು ಮಾಡಬೇಕಾಗ್ತದೆ. ಹೀಗಾಗಿ ಸ್ವಂತ ರೀತಿಯೊಳಗೇ ಎಲ್ಲರೂ ಕೂಡ ತಿಳಿಸ್ಕೊಡ್ಬೇಕಾಗ್ತದೆ ಪ್ರಶ್ನೆ ಮತ್ತು ಉತ್ತರಗಳನ್ನು. ಹೀಗಾಗಿ ಇಂಥ ಒಂದು ಸಂದರ್ಭದಾಗ ಇಲ್ಲಿ ಪ್ರಮುಖವಾಗಿ ಭಾವಾರ್ಥನೂ ಕೂಡ ನೀವು ಇರ್ತದೆ. ಭಾಳ ಏನು ವ್ಯಾಕರಣ ಬರಲ್ಲ, ಛಂದಸ್ಸು ಬರಲ್ಲ, ಪ್ರಶ್ನೆ ಉತ್ತರಗಳು ಕೆಲವು ನಾನಾರ್ಥ, ಸಮಾನಾರ್ಥ, ತತ್ಸಮ, ತದ್ಭವ, ವಿಭಕ್ತಿ ಪ್ರತ್ಯಯಗಳು ಮಾತ್ರ. ಹಾಗೆ ಪತ್ರಲೇಖನ, ಪ್ರಬಂಧ, ಗಾದೆ ಇವೆಲ್ಲ ಇರ್ತವೆ. ಪರೀಕ್ಷೆಗೆ ಒಟ್ಟು 100 ಅಂಕ. ತುಂಬ ಸರಳ, ಭಾಳ ಏನು ಕಠಿಣ ಅಲ್ಲ. ಎಲ್ಲವೂ ಕೂಡ ಕಠಿಣ ಯಾವಾಗಂದ್ರೆ ಓದಲಾರದೇ ಇದ್ದಾಗ, ಸರಳ ಯಾವಾಗಂದ್ರೆ ಅದರೊಳಗೆ ನಮ್ಮನ್ನು ನಾವು ತೊಡಗಿಸ್ಕೊಂಡ್ರೆ ಎಲ್ಲವೂ ಕೂಡ ಬರ್ತದೆ. ಯಾವುದೂ ಬರಲಂತ ಮನುಷ್ಯನಿಗೆ ಇರುತ್ತೆ, ಯಾವುದೂ ಇಲ್ಲ. ಆಸಕ್ತಿ ಬೇಕು. ಆಸಕ್ತಿ ಇದ್ದಾಗ, ಶ್ರದ್ಧೆ ಇದ್ದಾಗ, ನಿಷ್ಠೆ ಇದ್ದಾಗ, ಪ್ರಾಮಾಣಿಕತೆ ಇದ್ದಾಗ ನಮ್ಮನ್ನು ನಾವು ಅದರೊಳಗೆ ತೊಡಗಿಸಿಕೊಂಡೇವೆ ಅಂದ್ರೆ ಖಂಡಿತವಾಗಿಯೂ ಕೂಡ ಅದು ಬರ್ತದೆ. ಅದೇನು ದೊಡ್ಡ ಕಷ್ಟ ಏನಿಲ್ಲ. ಹೀಗಾಗಿ ಇಚ್ಛಾಶಕ್ತಿ ಬೇಕು, ಆಸಕ್ತಿ ಬೇಕು ಅಂದಾಗ ಆ ಕ್ಷೇತ್ರದೊಳಗೆ ಭಾಳ ಅದ್ಭುತವಾದಂಥ ಸಾಧನೆಯನ್ನು ಮಾಡಲಿಕ್ಕೆ ನಮಗೆಲ್ಲ ಸಾಧ್ಯ ಆಗ್ತದೆ ಅನ್ನೋದು. ಇಂಥ ಒಂದು ಸಂದರ್ಭದೊಳಗೆ ಇಲ್ಲಿ ಪಂಪ, ಪೊನ್ನ, ರನ್ನ, ಹಳೆಗನ್ನಡದ ಮಹಾನ್ ಕವಿಗಳಾದಂಥವರು, ಮೊದಲ ಕವಿ ಆದಂಥವರು ಆದಿಕವಿ ಪಂಪನು ಕೂಡ, ಹಾಗೆ ರನ್ನನು ಕೂಡ. ಇಲ್ಲಿ ರನ್ನ ಒಟ್ಟಾರೆ ಈ ರೀತಿಯೊಳಗೆ ದುರ್ಯೋಧನ ವಿಲಾಪ, ಸಾಹಸಭೀಮ ವಿಜಯ ಅನ್ನುವಂಥ ಕೃತಿಯ ಮೂಲಕ ಇಡೀ ಮಹಾಭಾರತದ ನಾಟಕೀಯ ರೀತಿಯೊಳಗೆ, ಶಿವಾವಲೋಕನ ರೀತಿಯೊಳಗೆ ಆ ಕಾವ್ಯವನ್ನು ಕಟ್ಟಿಕೊಳ್ಳಕ್ಕೆ ಪ್ರಯತ್ನ ಮಾಡ್ತಾರೆ. ಇಂಥ ಒಂದು ಸಂದರ್ಭದೊಳಗೆ ಆ 18ನೇ ದಿನ ನಡೆಯುವಂಥ ಯುದ್ಧದ ಸನ್ನಿವೇಶವನ್ನು ಕೊಡುವಂಥದ್ದು ಈ ದುರ್ಯೋಧನ ವಿಲಾಪ ಅನ್ನುವಂಥದ್ದು. ಇಂಥ ಸಂದರ್ಭದೊಳಗೆ ಇಲ್ಲಿ ಒಟ್ಟ ಭಾವಾರ್ಥ ನೀವು ಪರೀಕ್ಷೆದೊಳಗೆ 5 ಅಂಕಗಳು ಭಾವಾರ್ಥ ಬರೆಯುವಂಥ ಸಂದರ್ಭದೊಳಗೆ ಇಲ್ಲಿ ಉಳಿದಿದ್ದ ಯಾವುದೇ ಪದ್ಯದ ನಿಮ್ಗೆ ಭಾವಾರ್ಥ ಆಗಿರ್ಬೋದು, ಅಲ್ಲಿ ಬರೆಯುವಂಥ ಸಂದರ್ಭದೊಳಗೆ ಕವಿ ಮತ್ತು ಕೃತಿ ಹೆಸರ ಬರೀಲೇಬೇಕು. 5 ಅಂಕ ಇರ್ತದ. ಹೀಗಾಗಿ ಅಂದರೆ ಇಲ್ಲಿ ಸಾಹಸ ಭೀಮ ವಿಜಯ, ಕವಿ ರನ್ನ ರಚನೆ ಮಾಡಿರುವಂಥ ಸಾಹಸ ಭೀಮ ವಿಜಯ ಎಂಬ ಕೃತಿಯಿಂದ, ಕಾವ್ಯದಿಂದ, ದುರ್ಯೋಧನ ವಿಲಾಪ ಎನ್ನುವಂಥ ಪದ್ಯಭಾಗದಿಂದ ಈ ಸಾಲು ಆಯ್ದುಕೊಳ್ಳಲಾಗಿದೆ. ಈ ರೀತಿ ಬರೆದನೇ ಅಂದರೆ ಆ ಪದ್ಯದ ಸಾರಾಂಶವನ್ನು ಕನ್ನಡದೊಳಗೆ ನೀವು ಬರೆದ್ರಿ ಅಂದರೆ ನಿಮಗೆ ಅಕ್ಷರ ಶುದ್ಧ ಇರಬೇಕು. ಬರವಣಿಗೆ ಯಾವಾಗಲೂ ಕೂಡ ಶುದ್ಧ ಇರಬೇಕಾಗ್ತದೆ. ಶುದ್ಧ ಇತ್ತಂದ್ರೆ ಒತ್ತಕ್ಷರ ತಪ್ಪಾಗಲಾರ್ದಂಗೆ ಎಲ್ಲವೂ ಕೂಡ ಸರಿಯಾಗಿ ಗಮನಿಸಿ ನಾವು ಬರಿತಾ ಹೋಗೋದು. ಬರವಣಿಗೆ ಭಾಳ ಮುಖ್ಯ ರೀ. ನಾವು ಯಾವಾಗಲೂ ಕೂಡ ಕಷ್ಟಪಡಬೇಕು. ಯಾವುದೇ ಕ್ಷೇತ್ರದೊಳಗೆ ಕಷ್ಟಪಟ್ಟರೆ, ಆಸಕ್ತಿ ತೋರಿಸಿದ್ರೆ ಖಂಡಿತವಾಗಿಯೂ ಕೂಡ ಆ ಕ್ಷೇತ್ರದೊಳಗೆ ಅಭೂತಪೂರ್ವ ಕೊಡುಗೆ ಮತ್ತು ಯಶಸ್ಸು ಕಂಡುಕೊಳ್ಳಕ್ಕೆ ಸಾಧ್ಯ ಆಗ್ತದೆ. ಇಂಥ ಒಂದು ಸಂದರ್ಭದೊಳಗೆ ಕವಿ ಇಲ್ಲಿ ರನ್ನನು ಕೂಡ ಪ್ರಮುಖವಾಗಿ ತನ್ನ ದುರ್ಯೋಧನ ವಿಲಾಪ ಅನ್ನುವಂಥ ಕಾವ್ಯದ ಮೂಲಕ ಒಟ್ಟಾರೆ ಆ ಕವಿ ಕೃತಿ ಬರೆಯುವುದರ ಮೂಲಕ ಪದ್ಯದಿಂದ ಈ ಸಾಲು ಆಯ್ದುಕೊಳ್ಳಲಾಗಿದೆ. ಅದು ಸಾರಾಂಶವಾಗಿ ಹೋದರೆ ಅದರದ್ದು ಒಟ್ಟು 5 ಅಂಕಗಳನ್ನು ನಾವು ಕಾಣ್ತೀವಿ. ಈ ರೀತಿ ಒಳಗೆ ಇಲ್ಲಿ ಒಟ್ಟ ದುರ್ಯೋಧನ ಶರಶಯ್ಯದಲ್ಲಿರುವಂಥ ಬಾಣದ ಹಾಸಿಗೆ ಮೇಲೆ ಮಲಗಿರುವಂಥ ದ್ರೋಣಾಚಾರ್ಯರನ್ನು ಕಂಡುಕೊಳ್ಳಕ್ಕೆ ಸಂಜಯನ ಜೊತೆಗೆ ಮೆಲ್ಲನೆ ಆ ಭಾರಿ ಹಿನ್ನೆಗಳನ್ನು ದಾಟಿ ರುಧಿರ, ರಕ್ತ, ಅಲ್ಲಿರುವಂಥ ಚೂರಾದಂಥ ಕೈದು ಆಯುಧಗಳೆಲ್ಲವೂ ಕೂಡ ಬಿದ್ದಿರುವಂಥದ್ದು. ಹೀಗಾಗಿ ಇವೆಲ್ಲವೂ ಕೂಡ ಮೆಟ್ಟಿ ಅಲ್ಲಿ ಎಲ್ಲವೂ ಕೂಡ ಸಾಗುವಂಥ ಒಂದು ಪ್ರಯತ್ನ ದುರ್ಯೋಧನ ಇಲ್ಲಿ ಮಾಡುವಂಥದ್ದು. ಹಾಗೆ ಈ ಸಂದರ್ಭದೊಳಗೆ ಈ ಬಾಣಸಂದ್ರದಿಂದ ಮುಚ್ಚುವುದಾದಂಥ ದೇಹ ಮತ್ತು ಕವಚವುಳ್ಳ ದ್ರೋಣನನ್ನು ಕಂಡುಕೊಂಡಾಗ ದುರ್ಯೋಧನ ತುಂಬ ಶರ ನೋಡಲಿ. ಹೀಗಾಗಿ ಕುರು ಪ್ರಭು ಗಂಡಂ ಈ ಸಂದರ್ಭವನ್ನು ಕಂಡುಕೊಂಡ್ರೆ ಗಂಡಂ ಶರಜಾಲ ಜರ್ಜರಿತ ಗಾತ್ರ ತ್ರಾಣನಂ ದ್ರೋಣನಂ. ಆ ಸಂದರ್ಭವನ್ನು ಅಂದರೆ ದ್ರೋಣಾಚಾರ್ಯರ ನುಚ್ಚು ನೂರಾದ ದೇಹ ಮತ್ತು ಕವಚವನ್ನು ಇಲ್ಲಿ ದುರ್ಯೋಧನ ದ್ರೋಣನನ್ನು ನೋಡಿ ತುಂಬ ಆತಂಕ ಆಯಿತು ಅನ್ನುವಂಥದ್ದು ಈ ಒಂದು ಕಾವ್ಯದ ಸಾಲಿನಿಂದ ನಮಗೆ ಕಂಡು ಬರ್ತದೆ. ಹಾಗೆ ವಚನ ಅಂತ ವಚನ ಅಂದರೆ ಗದ್ಯ ಭಾಗ. ರನ್ನ ತನ್ನ ಕಾವ್ಯದೊಳಗೆ ಬಳಸಿಕೊಂಡಿರುವಂಥದ್ದು ವಚನ ಅಂದರೆ ಗದ್ಯ ಭಾಗ. ಅಂತೂ ನಿಸರ್ಗ ದುಷ್ಟ
ತ್ರಷ್ಟ ಜುಗ್ನ ಕಚ ನೀ ಗ್ರಹ ಕರ ವಿಲುಳಿತ ಮೌಳಿಯಾಗಿದ್ದ ಭಾರದ್ವಾಜ ನೆರವಂ ರಾಜರಾಜಂ ನೋಡಿ. ಇಲ್ಲಿ ಆ ಗದ್ಯ ಭಾಗದ ವಚನದೊಳಗೆ ಅಂತೂ ನಿಸರ್ಗ ನೋಡಿ. ಇಲ್ಲಿ ನಿಸರ್ಗ ದುಷ್ಟ ಅಂದ್ರೆ ಸ್ವಭಾವತ ಕೆಟ್ಟವನಾದಂಥವನು. ನಿಸರ್ಗ ದುಷ್ಟ ಅಂದ್ರೆ ಸ್ವಭಾವತ ಏನಂದ್ರೆ ಕೆಟ್ಟವನು ಆಗಿರುವಂಥವನು. ಹೀಗಾಗಿ ಅಂತೂ ನಿಸರ್ಗ ದುಷ್ಟ ದುಷ್ಟುದ್ಯುಮ್ನ ಕಚ ನಿಗ್ರಹ ಕರ ವಿನುಳಿತ ಮೌಳಿಯಾಗಿದ್ದ ಭಾರದ್ವಾಜ ನೆರವಂ ರಾಜರಾಜ ನೋಡಿ. ಸ್ವಭಾವತ ದುಷ್ಟನಾದ ದೃಪದನ ಮಗನಾದಂಥ ಪುತ್ರನಾದಂಥ ದುಷ್ಟುದ್ಯುಮ್ನನು ಬಲಾತ್ಕಾರದಿಂದ ಅಂದ್ರೆ ತಲೆಗೂದಲನ್ನು ಹಿಡಿದೆಳೆದು ಅಂದರೆ ಬಾಣದ ಹಾಸಿಗೆ ಮೇಲೆ ಮಲಗಿರುವಂಥ ದ್ರೋಣಾಚಾರ್ಯರ ಆ ಶರೀರವನ್ನು ಹಿಡಿದು ಅಂದ್ರೆ ಇಲ್ಲಿ ಪಾಂಡವರ ಒಂದು ಇಲ್ಲಿ ಸೇನಾಪತಿ ಆದಂಥ ಒಬ್ಬನೇ ಸೇನಾಪತಿ ಆತ ಯಾರಂದ್ರೆ ದುಷ್ಟನಾದಂಥ ಇಲ್ಲಿ ದೃಪದನ ಪುತ್ರನಾದಂಥ ಇಲ್ಲಿ ದುಷ್ಟುದ್ಯುಮ್ನನು. ಹೀಗಾಗಿ ಬಲಾತ್ಕಾರದಿಂದ ಅಂದ್ರೆ ಅಲ್ಲಿ ದ್ರೋಣಾಚಾರ್ಯ ತಲೆಗೂದಲನ್ನು ಹಿಡಿದೆಳೆದು ಅಲ್ಲಿ ಎಳೆದಿರುವಂಥದ್ದು ಕಾಣ್ತೀವಿ. ಅವರ ಶಿರಚ್ಛೇದ ಮಾಡಿರುವಂಥದ್ದು ಕಾಣ್ತೀವಿ. ಈ ರೀತಿ ಒಳಗೆ ಅಂದ್ರೆ ರಾಜರಾಜ ನೋಡಿ ಈ ಸಂದರ್ಭವನ್ನು ನೋಡಿ ಅಂದ್ರೆ ಇಲ್ಲಿ ದ್ರೋಣಾಚಾರ್ಯರಿಗೆ ಆ ಸ್ಥಿತಿಯನ್ನು ಕಂಡುಕೊಂಡು ಇಲ್ಲಿ ದುರ್ಯೋಧನ ತುಂಬ ವಿಲಾಪಿಸುವಂಥದ್ದು ಕಾಣ್ತೀವಿ. ಮಹಾನ್ ಸಾಮರ್ಥ್ಯ ಇದ್ದಂಥ ಗುರು, ಅದು ಪಾಂಡವರಿಗಾಗಿರ್ಬೋದು ಕೌರವರಿಗಾಗಿರ್ಬೋದು ಬಿಲ್ವಿದ್ಯೆಯನ್ನ ಕಲಿಸಿಕೊಟ್ಟಂಥವ್ರು. ಇಂಥ ಒಂದು ಸಂದರ್ಭ ಒಳಗೆ ಅತ್ಯಂತ ಬಲಾಢ್ಯ ವಿದ್ಯೆಯೊಳಗೆ ಬಿಲ್ವಿದ್ಯೆಯೊಳಗೆ ಅಂಥವರು ಇವತ್ತ ಆ ಒಂದು ಸ್ಥಿತಿಯನ್ನು ನೋಡಿ ಆ ಕುರುಕ್ಷೇತ್ರ ಯುದ್ಧದೊಳಗೆ ತನ್ನವರೆಲ್ಲ ಕರ್ಕೊಂಡಂಥ ಸಂದರ್ಭಗಳು ಅಂದರೆ ತನ್ನವರು ಅಂದರೆ ದ್ರೋಣಾಚಾರ್ಯ ಆಗಿರ್ಬೋದು, ತನ್ನ ಮಗ ಆಗಿರ್ಬೋದು, ತನ್ನ ಆತ್ಮೀಯ ಗೆಳೆಯ ನಿಷ್ಠಾವಂತ ಸ್ವಾಮಿ ನಿಷ್ಠೆ ಇದ್ದಂಥ ಕರ್ಣ ಆಗಿರ್ಬೋದು, ದುಶಾಸನ ಆಗಿರ್ಬೋದು, ಹಾಗೆ ಇಲ್ಲಿ ವೈರಿಪುತ್ರನಾದಂಥ ಆ ವ್ಯಕ್ತಿಗಳು ಕೂಡ ಅಂದ್ರೆ ಇಲ್ಲಿ ಅಭಿಮನ್ಯು ಆಗಿರ್ಬೋದು, ಆ ಸಾವು ನೋವುಗಳನ್ನು ಕಂಡುಕೊಂಡು ಇಲ್ಲಿ ದುರ್ಯೋಧನ ತುಂಬ ವಿಲಾಪಿಸುವಂಥ ಒಂದು ಸಂದರ್ಭವನ್ನು ನಾವಿಲ್ಲಿ ಕಾಣ್ತೀವಿ. ಒಟ್ಟಾರೆ ಸ್ವಭಾವದ ದುಷ್ಟನಾದಂಥ ದೃಪದನ ಪುತ್ರನಾದಂಥ ದುಷ್ಟುದ್ಯುಮ್ನನು ಬಲಾತ್ಕಾರದಿಂದ ದ್ರೋಣಾಚಾರ್ಯರ ತಲೆಗೂದಲನ್ನು ಎಳೆದು ಶಿರಚ್ಛೇದ ಮಾಡುವಂಥದ್ದು ಕಾಣ್ತೀವಿ. ಈ ರೀತಿ ಒಳಗೆ ಇಲ್ಲಿ ಪ್ರಮುಖವಾಗಿ ಕವಚ ಮತ್ತು ದೇಹ ಪ್ರಾಣಗಳಿಂದ ಅಂದರೆ ಪಾಂಡವರ ಸೇನಾಪತಿಯಿಂದ ಪಾಂಡವರು ಅಲ್ಲಿ ಅಂದರೆ ಸಹಜವಾಗಿ ಅಲ್ಲಿ ದ್ರೋಣಾಚಾರ್ಯರು ಸಾವಿಗೆ ಒಳಗಾಗಿರುವಂಥದ್ದು. ಒಟ್ಟಾರೆ ತನ್ನ ಮಗ ಅಶ್ವತ್ಥಾಮ ಅವನ ಬಗ್ಗೆ ಅಪಾರವಾದಂಥ ಗೌರವ ಪ್ರೀತಿ ಇರುವಂಥದ್ದು. ಇಂಥ ಒಂದು ಸಂದರ್ಭದೊಳಗೆ ಭೀಮ ಅಲ್ಲೇನಂದ್ರೆ ಅಲ್ಲಿ ತುಂಬ ನಿಷ್ಠಾವಂತ ಇದ್ದಂಥ ವ್ಯಕ್ತಿ ದ್ರೋಣಾಚಾರ್ಯರು. ಇಂಥ ಒಂದು ಸಂದರ್ಭದೊಳಗೆ ಅಲ್ಲೇನಂದ್ರೆ ಅಲ್ಲಿ ಅಂಥ ಸಂದರ್ಭದೊಳಗೆ ಆ ಒಂದು ವ್ಯಕ್ತಿ ಇಲ್ಲೇನಂದ್ರೆ ಭೀಮ ದುರ್ಯೋಧನಿಗೆ ಅಶ್ವತ್ಥಾಮ ಹತ ಕುಂಜರ ಆನೆ ಅಂದರೆ ಈ ಸಂದರ್ಭದೊಳಗೆ ಕೃಷ್ಣ ಏನು ಮಾಡ್ತಂದ್ರೆ ಅಲ್ಲಿ ಶಂಕ ಉದ್ದಿರುವಂಥದ್ದು ಕಾಣ್ತೀವಿ. ಅಂಥ ಒಂದು ಸಂದರ್ಭದೊಳಗೆ ಅಲ್ಲಿ ದ್ರೋಣಾಚಾರ್ಯರಿಗೆ ಆ ಶಂಕ ನಾದದಿಂದ ಸರಿಯಾಗಿ ಕೇಳಿಸಿದ ಅಶ್ವತ್ಥಾಮ ಹತ ಕುಂಜರ ಅಂದರೆ ಆನೆ ಅಂದರೆ ಅಶ್ವತ್ಥಾಮ ಹತ ಕುಂಜರ ಆನೆ ಸತ್ತೋಯ್ತು ಅನ್ನೋದು. ಆದರೆ ಅಶ್ವತ್ಥಾಮನೇ ಸತ್ತೋದು ಅನ್ನೋದು ಕೇಳಿಸ್ಬಿಡ್ತು ಅಶ್ವತ್ಥಾಮಗೆ. ಹೀಗಾಗಿ ದ್ರೋಣಾಚಾರ್ಯರಿಗೆ ಆಗ ಆ ಶಸ್ತ್ರತ್ಯಾಗ ಮಾಡಿ ಅಂದರೆ ವಿದ್ಯೆ ಯಾರಿಗೆ ಬೇಕು ಅಂತ ತಿಳ್ಕೊಂಡು ಅಲ್ಲಿ ಸಾವಿಗೆ ತಮ್ಮನ್ನು ತಾವು ಒಳಗಾಗುವುದು ಕೂಡ ನಾವು ಅಲ್ಲಿ ಕಾವ್ಯದಲ್ಲಿ ಗೊತ್ತಾಗ್ತದೆ. ಹೀಗಾಗಿ ಅವಾಗ ಸಂದರ್ಭದಾಗ ಅಲ್ಲಿ ಸೇನಾಪತಿ ಪಾಂಡವರ ಸೇನಾಪತಿ ಒಬ್ಬರೇ ಆ ದುಷ್ಟುದ್ಯುಮ್ನಂದ್ರೆ ಆ ಸಂದರ್ಭದೊಳಗೆ ಆ ದ್ರೋಣಾಚಾರ್ಯರ ಹೆಣಕ್ಕೆ ಒಟ್ಟಲ್ಲಿ ಅಪಮಾನ ಮಾಡುವುದು ಕೂಡ ನಾವು ಕಾವ್ಯಗಳಿಂದ ಚರಿತ್ರೆಯಿಂದ ಕಂಡುಕೊಳ್ತೀವಿ. ಈ ರೀತಿ ಒಳಗೆ ಇಲ್ಲಿ ಒಟ್ಟ ಇಂಥ ಭಾರದ್ವಾಜನ ಅವರನ್ನು ನೋಡಿದ್ರೆ ಈ ಸಂದರ್ಭದೊಳಗೆ ಅಲ್ಲಿ ಅಸ್ತವ್ಯಸ್ತಗೊಂಡ ತಲೆಯುಳ್ಳ ದ್ರೋಣಾಚಾರ್ಯರ ಅವಸ್ಥೆಯನ್ನು ಕಂಡು ದುರ್ಯೋಧನ ತುಂಬ ಮರಿ ಹೋಗುವಂಥದ್ದು, ವಿಲಾಪಿಸುವಂಥದ್ದು, ದುಃಖಿಸುವಂಥದ್ದು ಕೂಡ ನಾವಿಲ್ಲಿ ಕಾಣ್ತೀವಿ. ಹಾಗೆ ಮುಂದಿನ ಕಾವ್ಯದೊಳಗೆ 3ನೇ ಪದ್ಯದ ಸಾಲಿನೊಳಗೆ ಅರೆ ಎಣೆ ಬಿಲ್ಲ ಬೆನ್ನಳಕ್ಕೆ ಗಾಂಡೀವಿಯಂತೂ ಪಿನಾಕ ಪಾಣಿಯು ನೆರೆ ಎಣಿ ಇರ್ದಿಚ್ಚಿ ನಿಮ್ಮೊಡನೆ ಕಾದಿ
ಗೆಲ್ಲಲಂಕದು ನಿಮ್ಮ ಉಪೇಕ್ಷೆಯ ತೆರೆ ಎನೆದೆನ್ನ ಕರ್ಮ ವಶನೆಂದರೆ ನಿಮಗೆಂತು ಸಾವುಮಿ ಇದೇ ದಿನ ಕಾರಣ ನೆರೆಯ ಸಂಭವಿಸಿ ಉರ್ದುದೋ ಕುಂಭ ಸಂಭವ. ಎಂತ ಸ್ಪಷ್ಟವಾಗಿ ದುರ್ಯೋಧನ ಸಂದರ್ಭದೊಳಗೆ ವ್ಯಕ್ತಪಡಿಸ್ತಾನೆ ತನ್ನ ಭಾವನೆಗಳನ್ನು, ತನ್ನ ನೋವು ನಲಿವುಗಳನ್ನು, ತನ್ನ ಆತಂಕಗಳನ್ನು ತುಂಬ ಗಟ್ಟಿಯಾಗಿ ದುರ್ಯೋಧನ ಆ ಸಂದರ್ಭದೊಳಗೆ ಕಂಡುಕೊಳ್ಳಕ್ಕೆ ಪ್ರಯತ್ನ ಮಾಡ್ತಾರೆ. ಒಟ್ಟಾರೆ ಅಲ್ಲಿ ಅಂದ್ರೆ ಆ ಮೌಳಿಗರ್ಥ ಪ್ರಮುಖವಾಗಿ ಆ ನಿಸರ್ಗ ದುಷ್ಟ ಸ್ವಭಾವದ ಕೆಟ್ಟವನಾಗಿರುವಂಥ ದ್ರುಪದನ ಪುತ್ರ ದುಷ್ಟಜ್ಞನು ಆ ಕಚ ತಲೆ ಕೂದಲು ನಿಗ್ರಹ ಶಿಕ್ಷೆ ದಂಡನೆ ಕೊಡುವಂಥದ್ದು. ಹಾಗೆ ವಿನುಳಿತ ತಿರುಚಲ್ಪಟ್ಟು, ಮೌಳಿ ಅಂದರೆ ಕಲೆ, ಭಾರದ್ವಾಜ ಅಂದರೆ ದ್ರೋಣಾಚಾರ್ಯರು. ಹೀಗಾಗಿ ಈ ರೀತಿ ಒಳಗೆ ಭಾರದ್ವಾಜ ರಾಜರಾಜನ ನೋಡಿ ಅವರನ್ನು ನೋಡಿ ದುರ್ಯೋಧನ ತುಂಬ ಮರುಗುವಂಥದ್ದು ಕಾಣ್ತೀವಿ. ಹಾಗೆ ಮುಂದೆ ಅಂದ್ರೆ ಅರೆಯಲ್ಲಿ ಬಿಲ್ಲ ಬಿನ್ನೊಳಗೆ ಗಾಂಡೀವಿ ಅಂತು. ಗಾಂಡೀವಿ ಅಂದರೆ ಇಲ್ಲಿ ಅರ್ಜುನ ಆ ಧನುಷ್ಯದ ಸಾಮರ್ಥ್ಯ ಉಳ್ಳಂಥ ವ್ಯಕ್ತಿ. ಹೀಗಾಗಿ ಅಂದರೆ ಇಲ್ಲಿ ಧನುಷ್ಯ ಹೊಂದಿದವನು ಅರ್ಜುನ ಅನ್ನುವಂಥದ್ದು. ಇಂಥ ಒಂದು ಸಂದರ್ಭದಾಗ ಇಲ್ಲಿ ಅರೆ ಎಮ್ಮೆ ಬಿಲ್ಲ ಬಿನ್ನಣಕ್ಕೆ ಗಾಂಡೀವಿ ಅಂತು. ಈ ರೀತಿ ಒಳಗೆ ಅಲ್ಲಿ ಭಿನ್ನಣ ಅಂದರೆ ಚಾತುರ್ಯ, ನೈಪುಣ್ಯ, ಕೌಶಲ್ಯನು ಕೂಡ ಅಂತಾರೆ. ಇಂಥ ಒಂದು ಸಂದರ್ಭವಾಗ ಇಲ್ಲಿ ಭಿನ್ನಣಕ್ಕೆ ಆ ಚಾತುರ್ಯದಿಂದ ಅಂದರೆ ಗಾಂಡೀವಿ ಅಂತು. ಆ ಅರ್ಜುನ ಪಿನಾಕ ಪಾಣಿ ಅಂದರೆ ಶಿವ, ತ್ರಿಶೂಲ ಧರಿಸಿದಂಥವ ಶಿವನ ಒಂದು ಬಿಲ್ಲು ಅನ್ನೋದು ಕೂಡ ನಾವಿಲ್ಲಿ ಕಾಣ್ತೀವಿ. ಹೀಗಾಗಿ ಪಿನಾಕಪಾಣಿ ಅಂದರೆ ಶಿವ ಧರಿಸಿದಂಥ ತ್ರಿಶೂಲ ಆಯುಧ. ಈ ರೀತಿ ಒಳಗೆ ಅಲ್ಲಿ ಅರೆ ಎನೆ ಬಿಲ್ಲ ಬೆನ್ನಡೆಗೆ ಗಾಂಡೀವಿ ಅಂತೂ ಪಿನಾಕಪಾಣಿಯ ನೆರೆ ಎನ ಅದರ್ಚು ನಿಮ್ಮೊಡನೆ ಕಾದಿ ಗೆಲ್ಲಲಂಕದು. ಈ ರೀತಿ ಒಳಗೆ ಅಲ್ಲಿ ದುರ್ಯೋಧನ ನಿಜಕ್ಕೂ ಆ ಸಂದರ್ಭ ಗುರುವರ್ಯರೇ ಧನುರ್ವಿದ್ಯಾ ಕೌಶಲ್ಯದಲ್ಲಿ ನಿಮ್ಮನ್ನು ಪ್ರತಿಭಟಿಸಿ ಹೋರಾಡಿ ಗೆಲ್ಲಲು ಸಾಕ್ಷಾತ್ ಶಿವನಿಗೂ ಕೂಡ ಅಲ್ಲಿ ಅಸಾಧ್ಯವಾದ ಮೇಲೆ ನೋಡಿ ಅಂತ ಚಂದ ಹೇಳ್ತಾರೆ ದುರ್ಯೋಧನ ಅಂತ ಹೇಳಿದ್ರೆ, ಗುರುವರ್ಯ ಧನುರ್ವಿದ್ಯಾ ಕೌಶಲ್ಯದೊಳಗೆ ನೈಪುಣ್ಯವನ್ನು ಪಡ್ಕೊಂಡಂಥ ನಿಮ್ಮನ್ನ ಪ್ರತಿಭಟಿಸಿ ಹೋರಾಡಿ ಗೆಲ್ಲಲು ಸಾಕ್ಷಾತ್ ಶಿವನಿಗೂ ಕೂಡ ಹೇಳಿದ್ರೆ ಇಲ್ಲಿ ಅಸಾಧ್ಯವಾದ ಮ್ಯಾಗ ಅರ್ಜುನ ನಿಮ್ಮ ಶಿಷ್ಯ. ಹೀಗಾಗಿ ಅರ್ಜುನ ಮೇಲೆ ಮಾತಲ್ಲಿ ಅವನು ನಿಮಗೆ ಇಷ್ಟವನ್ನು ಈ ವಿಚಾರ ನನಗೆ ತಿಳಿಯದೆ, ಹೀಗಿದ್ರೂ ನೀವು ಎದುರ ಶಸ್ತ್ರ ತ್ಯಾಗ ಮಾಡಿದ್ದು ಕೇವಲ ತಿರಸ್ಕಾರದಿಂದಲೋ ಅಥವಾ ನನ್ನ ಕರ್ಮಫಲವೋ ಅಂತೇಳಿ ದುರ್ಯೋಧನ ಸಂದರ್ಭದೊಳಗೆ ದ್ರೋಣಾಚಾರ್ಯರ ಶವದ ಎದುರು ನಿಂತುಕೊಂಡು ಈ ಮಾತುಗಳನ್ನು ತುಂಬ ಗಂಭೀರವಾಗಿ ಗಟ್ಟಿಯಾಗಿ ಅಂದ್ರೆ ಮಾತಾಡ್ತಾರೆ. ಏನಂದ್ರೆ ಈ ವಿಚಾರ ನನಗೆ ತಿಳಿಯದೆ, ಹೀಗಿದ್ರೂ ನೀವು ಶಸ್ತ್ರತ್ಯಾಗ ಮಾಡಿದ ಕೇವಲ ತಿರಸ್ಕಾರದಿಂದಲೋ ಅಥವಾ ನನ್ನ ಕರ್ಮಫಲವೋ ನಿಮ್ಮನ್ನು ಹಾಗೆ ಮಾಡಿಸಿತೋ ನಾನರಿಯೇ ಅಂಥೇಳಿ ದುರ್ಯೋಧನ ಸಂದರ್ಭದೊಳಗೆ ತುಂಬ ವಿಲಾಪಿಸುವಂಥದ್ದು, ದುಃಖ ದುಮ್ಮಾನಕ್ಕೆ ಒಳಗಾಗುವಂಥದ್ದು ಕಂಡುಬರ್ತದೆ ದುರ್ಯೋಧನ ಕುರುಪತಿ. ಹೀಗಾಗಿದ್ರೆ ಒಟ್ಟ ಈ ರೀತಿ ಮಾಡಿಸ್ತೋ ನಾನರಿಯೇ, ಅದೇನೇ ಇರಲಿ, ಒಟ್ಟ ನಿಮ್ಮಂಥವ್ರಿಗೆ ಇಂಥ ಒಂದು ದುರ್ಮರಣ ಯಾಕೆ ಬಂತು ಅಂತೇಳಿ ಆ ಸಂದರ್ಭದೊಳಗೆ ದುರ್ಯೋಧನ ತುಂಬ ಆತಂಕ ಮತ್ತು ದುಃಖಕ್ಕೆ ಪ್ರಲಾಪಿಸುವಂಥದ್ದು ನಾವಿಲ್ಲಿ ಕಾಣ್ತೀವಿ. ಒಟ್ಟಾರೆ ಇಂಥ ಒಂದು ಸಂದರ್ಭ, ಇಂಥ ಒಂದು ಸಾವು, ಇಂಥ ಒಂದು ದುರ್ಮರಣ ನಿಮಗೆ ಯಾಕೆ ಬಂತು? ಅರ್ಜುನ ನಿಮ್ಮ ಶಿಷ್ಯ, ಅಂಥವರಿಂದ ನೀವು ಸಾವಿಗೆ ಒಳಗಾಗಬೇಕಾಯ್ತಲ್ಲ. ಹೀಗಾಗಿ ಏನಂದ್ರೆ ಇಲ್ಲಿ ನಿಮ್ಮಲ್ಲಿ ಬಹಳ ಕೌಶಲ್ಯ ಸಾಮರ್ಥ್ಯ ಇರ್ತವರು. ಹೀಗಾಗಿ ಆ ಶಿವನಿಗೂ ಕೂಡ ಅಸಾಧ್ಯವಾದದ್ದು ಗೆಲ್ಲಲಿಕ್ಕೆ. ಅಂಥ ಸಂದರ್ಭದೊಳಗೆ ಅರ್ಜುನ ಮಾತಿಯಲ್ಲಿ ಅಂತೇಳಿ ದುರ್ಯೋಧನ ಸಂದರ್ಭದೊಳಗೆ ಆ ತಮ್ಮ ಕಾವ್ಯದ ಸಾಲುಗಳ ಮೂಲಕ ಇರುವಂಥ ಒಂದು ಕೆಲಸ ಮಾಡ್ತಾರೆ. ಹೀಗಾಗಿ ಅಂದ್ರೆ ಇಲ್ಲಿ ನೆರೆಯ ಅಂದರೆ ಅಸಮರ್ಥ ಅನ್ನುವಂಥದ್ದು. ಕುಂಭ ಸಂಭವ ಅಂದರೆ ಇಲ್ಲಿ ದ್ರೋಣರು ಆ ಕುಂಭ ಸಂಭವದಲ್ಲಿ ಹುಟ್ಟಿದಂಥವರು, ದ್ರೋಣದಲ್ಲಿ. ಹೀಗಾಗಿ ದ್ರೋಣ ಅನ್ನುವಂಥದ್ದು ಕುಂಭ ಸಂಭವ. ಈ ರೀತಿ ಒಳಗೆ ಅಲ್ಲಿ ದುರ್ಯೋಧನ ಆ ಸಂದರ್ಭವನ್ನು ಅತ್ಯಂತ ಆತಂಕ ಮತ್ತು ದುಃಖ ಮತ್ತು ಈ ರೀತಿ ದುರ್ಮರಣ ಯಾಕೆ ಬಂತು ಅಂತೇಳಿ ಆ ಸಂದರ್ಭದೊಳಗೆ ಕುರುಪತಿ ತುಂಬ ವ್ಯತ್ಯೆ ಪಡುವಂಥದ್ದು, ಆತಂಕ
ಆತಂಕಕ್ಕೆ ಒಳಗಾಗುವಂಥದ್ದು, ದುಃಖಕ್ಕೆ ಒಳಗಾಗುವಂಥದ್ದು ನಮಗೆ ಈ ಕಾವ್ಯದ ಸಾಲುಗಳಿಂದ ನನ್ನ ತುಂಬ ಗಟ್ಟಿಯಾಗಿ ಆ ಕಾವ್ಯವನ್ನು ಕಟ್ಟಿಕೊಳ್ಳಕ್ಕೆ ಪ್ರಯತ್ನ ಮಾಡ್ತಾರೆ. ಹಾಗೆ ಮುಂದೆ ವಚನ ಮತ್ತೆ ಗದ್ಯ ಭಾಗದೊಳಗ ಎಂದು ದುಃಖಂಗೈದು ಕುಂಭ ಸಂಭವನ ತ್ರೀ ಪ್ರದಕ್ಷಿಣಂಗೈದು ಬರುತ್ತುಮ ದಿಶಾ ಆ ದಿಶಾ ಭಾಗದವರು ನೋಡ್ರಿ. ಈ ರೀತಿ ಒಳಗೆ ಹೀಗೆಂದು ದುರ್ಯೋಧನ ಹೇಳಿದ್ರೆ ದುಃಖಪಟ್ಟು ದ್ರೋಣಾಚಾರ್ಯರಿಗೆ ಏನು ಮಾಡ್ತಂದ್ರೆ ಆ ಸಂದರ್ಭದಲ್ಲಿ ಇವೆಲ್ಲ ಸ್ಥಿತಿ ದುರ್ಬಾಣಿ ಈ ರೀತಿ ಯಾಕೆ ಬಂತು ಅಂತೇಳಿ ಹೀಗೆಂದು ದುರ್ಯೋಧನ ಏನು ಮಾಡ್ತಾರೆ ಅಂದ್ರೆ ತುಂಬ ದುಃಖ ಪಡ್ತಾನೆ, ತನ್ನನ್ನು ತಾನು ಆತಂಕಕ್ಕೆ ಒಳಗಾಗ್ತಾನೆ, ತುಂಬ ನೋವಿಗೆ ಒಳಗಾಗ್ತಾನೆ. ಏನೆಲ್ಲವೂ ಕೂಡ ನೋಡಿ ಸಹಜವಾಗಿ ಪಾಂಡವರಿಗೆ ವನವಾಸ ಅಜ್ಞಾತವಾಸ ಇವೆಲ್ಲ ಕಳಿಸಿರುವಂಥದ್ದು ಅವೆಲ್ಲವೂ ಕೂಡ ಈ ಸಂದರ್ಭದೊಳಗೆ ಆತ ಆ ಕಾಡಿನೊಳಗೆ ಇಬಶೈಲಂಗಲ್ ಆ ಬಳ್ಳಿಗಳ ಮಧ್ಯದೊಳಗೆ ತಾನು ಆ ಒಂದು ಸಂದರ್ಭ ಆಯಿತು ತಿಳಿತು ಅನ್ನುವಂಥದ್ದು ಅವರು ಅನುಭವಿಸಿದ್ದು ಇಲ್ಲಿ ದುರ್ಯೋಧನ ಕೂಡ ಆ ರೀತಿಯೊಳಗೆ ಇಲ್ಲಿ ಆ ಆತಂಕಕ್ಕೆ ಅನುವಾಯಿತು ಅನ್ನೋದು ಕೂಡ ಕಂಡುಬರ್ತದೆ. ಹೀಗಾಗಿ ಆತ ಸಂಧಿ ಮಾಡಿಕೊಳ್ಳು ಅಂತ ಹೇಳಿದ್ರು ಕೂಡ ಆತ ಸೂಜಿ ಮೊನೆಯಷ್ಟು ಕೂಡ ನಾಡಿದ್ರೆ ಅವ್ರಿಗೆ ಸ್ಥಳ ಕೊಡಲಾರೆ ಅಂತ ಹೇಳ್ತಾರೆ, ಯುದ್ಧ ಮಾಡೇ ಗೆಲ್ಲಿ ಅಂತ ಹೇಳ್ತಾರೆ. ಅಂಥ ಸಂದರ್ಭದಾಗ ತಾನು ಆ ಒಂದು ಕುರುಕ್ಷೇತ್ರ ಯುದ್ಧ ಆಗುವಂಥ ಸಂದರ್ಭದಾಗ ತನ್ನವರೆಲ್ಲ ಕಳ್ಕೊಂಡಂಥ ಸಂದರ್ಭದಾಗ ತಾನು ಅಲ್ಲಿ ಬರುವಂಥ ಸಂದರ್ಭದಾಗ ಸ್ವಲ್ಪ ಕೂಡ ಜಾಗ ಸಿಗಲ್ಲ, ಸ್ಥಳ ಸೂಜಿ ಮೊನೆಯಷ್ಟು ಕೂಡ ಕೊಡಲ್ಲ ಅಂತ ಹೇಳಿ ಹೇಳಿದಂಥ ವ್ಯಕ್ತಿಗೆ ದುರ್ಯೋಧನ ಮುಂದೂ ಕೂಡ ತಾನು ಆ ಭಾರಿ ಹೆಣಗಳ ಮೇಲೂ ಕೂಡ ಕಾಲಿಡಕ್ಕೆ ಭಯ ಆತಂಕ ಎಲ್ಲಿ ಬೇಕಲ್ಲಿ ಅಂದರೆ ಆ ಆಯುಧಗಳ ಚೂರುಗಳು ಬಿದ್ದಿರ್ತಾವೆ, ಕಾಲಿಡಕ್ಕೂ ಕೂಡ ಹಿಂಜರಿಕೆ ಭಯ ಆತಂಕ ಮೆಲ್ಲನೆ ಸಾಗಿರುವಂಥದ್ದು ಕಾಣ್ತೀವಿ. ದ್ರೋಣಾಚಾರ್ಯರ ಬಳಿಗೆ ಸಾಗುವಂಥದ್ದು ಅವರ ದುರ್ಮರಣವನ್ನು ಕಂಡುಕೊಂಡು ತುಂಬ ಕುಂಭ ಸಂಭವ ಆತಂಕ ಪಡುವಂಥದ್ದು. ಹಾಗೆ ಎಂದು ದುಃಖಂಗೈತರೋ ಯಾರು ದುರ್ಯೋಧನ ದುಃಖ ಪಡ್ತಾನೆ, ಹಾಗೆ ಆ ಕುಂಭ ಸಂಭವ ಅಂದರೆ ದ್ರೋಣಾಚಾರ್ಯರಿಗೆ 3 ಬಾರಿ ಅಂದರೆ ತ್ರೀ ಪ್ರದಕ್ಷಿಣೆಗೈದು 3 ಬಾರಿ ಅವರ ಶವಕ್ಕೆ ಪ್ರದಕ್ಷಿಣೆ ಹಾಕುವುದರ ಮೂಲಕ ಅತ್ಯಂತ ಗೌರವದಿಂದ ದುರ್ಯೋಧನ ಆ ಸಂದರ್ಭದಾಗ ಆ ದಿಶಾ ಭಾಗದೊಳು ಸಾಗುವಂಥದ್ದು ಕಂಡುಬರ್ತದೆ. ಈ ರೀತಿ ಒಳಗೆ ಅಲ್ಲಿ 3 ಬಾರಿ ಪ್ರದಕ್ಷಿಣೆ ಹಾಕಿ ಮುಂದೆ ಅಲ್ಲಿ ಅಂದ್ರೆ ಸಾಗುವಂಥ ಒಂದು ಸಂದರ್ಭವನ್ನು ನಾವಿಲ್ಲಿ ಕಾಣ್ತೀವಿ. ಈ ರೀತಿ ಒಳಗೆ ಇಲ್ಲಿ ಅರೆ ಮುಗಿದಿದ್ದ ಕಣ್ಮಲರಲ ಅರ್ಧಭವಂ ಕಡಿಯೋದ ಕೈಯು ಮಾಸ್ ಸುರತರವಾಗಿ ಖರ್ಚಿದು ಉಡಂ ಬೆರಸೈನ ಶರಪ್ರಹಾರ ಜರ್ಜರಿತ ಶರೀರನಾಗಿ ನವ ಲೋಹಿತ ವಾರ್ದಿ ಒಳ ಉಳಿದು ಇಲ್ಲಿ ಬೀಳ್ದನ ಕುರುಪತಿ ನೋಡಿ ಕಂಡನು ಅಭಿಮನ್ಯು ಕುಮಾರ ನನ್ನ ನಾಜೀರ ವೀರನವು. ನೋಡ್ರಿ ಇವೆಲ್ಲವೂ ಕೂಡ ಸಂದರ್ಭ ದುರ್ಯೋಧನಿಗೆ ತುಂಬ ಆತಂಕ ಮತ್ತು ದುಃಖ, ತುಂಬ ನೋವು, ಪ್ರಲಾಪಿಸುವಂಥದ್ದು, ದುಮ್ಮಾನಕ್ಕೆ ಒಳಗಾಗುವಂಥದ್ದು ದುರ್ಯೋಧನ ಕಂಡು ಬರ್ತದೆ. ಒಟ್ಟಾರೆ ಇಲ್ಲೆಲ್ಲವೂ ಕೂಡ ಆ ಸ್ಥಳ ತುಂಬ ಭಯಾನಕ ವಾತಾವರಣ, ತನ್ನವರೆಲ್ಲ ಕಳ್ಕೊಂಡಂಥ ಸಂದರ್ಭದೊಳಗೆ ದುರ್ಯೋಧನ ತುಂಬ ದುಃಖ ಆತಂಕಕ್ಕೆ ಒಳಗಾಗುವಂಥದ್ದು ಕಾಣ್ತೀವಿ. ಹೀಗಾಗಿ ಇಲ್ಲಿ ಅರೆ ಮುಗಿದಿದ್ದ ಕಣ್ಮಲ ಅಲಾರ್ಧ ಭವಂ ಅಂದರೆ ಕಣ್ಮಲರ ಅಂದರೆ ಕಣ್ಣೆಂಬ ಹೋಗುವಂಥದ್ದು, ಅಲಾರ್ಧ ಅಂದರೆ ಅರಳಿದ. ಹಾಗೆ ಕಡಿ ಹೋದ ಕೈಯು ಮಾ ಆ ಸುರತರ ಮಾಗೆ, ಆ ಸುರತರ ಅಂದರೆ ಅತಿ ಭಯಂಕರ ಅನ್ನೋದು. ಹಾಗೆ ಆ ಸಂದರ್ಭ ಆ ಬೆರಸೈನ ಶರಪ್ರಹಾರ ಜರ್ಜರಿತ ಆಗಿರುವುದು. ಒಟ್ಟಾರೆ ಅಲ್ಲಿ ಅರ್ಧ ಮುಚ್ಚಿದ ಕಣ್ಣು, ಉತ್ಸಾಹದಿಂದ ಅರಳಿದ ಮುಖ, ಹೂವಿನಂತೆ ಆ ಕಣ್ಣು, ಹೀಗಾಗಿ ಮಗ್ಗು ಬಿಟ್ಟಿರುವಂಥ ರೀತಿಯೊಳಗೆ ಅಲ್ಲಿ ಅಭಿಮನ್ಯುವಿನ ಒಂದು ಶವ ಬಿದ್ದಿರುವಂಥದ್ದು. ಇಂಥ ಒಂದು ಸಂದರ್ಭದೊಳಗೆ ಕತ್ತರಿಸಿ ಹುಡಿದ ಕೈಗಳು, ಭೀಕರವಾಗಿ ಕಟ್ಟಿದ ಶತ್ರು ಬಾಣದಿಂದ ಮೈಯೆಲ್ಲ ಜರ್ಜರಿತವಾಗಿ ಬಿಸಿ ರಕ್ತದ ಕಡಲಲ್ಲಿ ಆ ಒಂದು ಕಡಲು ಸಮುದ್ರದಲ್ಲಿ ಶತ್ರುಗಳ ಬಾಣದಿಂದ ಹಿಡಿದ್ರೆ ಮುಳುಗಿ ಬಿದ್ದಿದ್ದ ರಣವೀರನಾದಂಥ ಅಭಿಮನ್ಯು. ಇಂಥ ಸೊಗಸಾಗಿ ದುರ್ಯೋಧನ ಅಲ್ಲಿ ವೈರಿ ಪುತ್ರನಾದಂಥ ಅಭಿಮನ್ಯುವಿನ ಬಗ್ಗೆಯೂ ಕೂಡ ಪ್ರಶಂಸನೀಯ ಮಾಡುವಂಥದ್ದು ನಾವು ಕಾಣ್ತೀವಿ. ಅತ್ಯಂತ ಅವನ ಸಾಮರ್ಥ್ಯ, ವ್ಯಕ್ತಿತ್ವ ಎಲ್ಲವೂ ಕೂಡ ಕೊಂಡಾಡುವಂಥ ಒಂದು ಪ್ರಯತ್ನ ಮಾಡ್ತಾರೆ. ಈ ರೀತಿ ಒಳಗೆ ಇಂಥ ಒಬ್ಬ ಮಹಾನ್ ವ್ಯಕ್ತಿ ಇಲ್ಲಿ ದುರ್ಯೋಧನ ಕೂಡ ಆಗಿರುವಂಥದ್ದು ಕಂಡುಬರ್ತದೆ.
ಒಟ್ಟಾರೆ ಇಂಥ ಒಂದು ಸಂದರ್ಭದಾಗ ಮುಳುಗಿ ಬಿದ್ದಿದ್ದ ರಣವೀರನಾದ ಆ ಅಭಿಮನ್ಯು ಕುಮಾರ ಎಳೆಗೂಸು ಎಳೆಯ ಮಗು. ಹೀಗಾಗಿ ಆ ಅಭಿಮನ್ಯು ಕುಮಾರನ ಅಂದ್ರೆ ಆ ಎಳೆ ವಯಸ್ಸಿನ ಹುಡುಗನನ್ನ ಆ ಅಭಿಮನ್ಯುವನ್ನು ಕಂಡುಕೊಂಡು ದುರ್ಯೋಧನ ಕಂಡು ತುಂಬ ಅಲ್ಲಿ ಅಂದ್ರೆ ಆತಂಕಕ್ಕೆ ಒಳಗಾಗುವಂಥದ್ದು ಕಾಣ್ತೀವಿ. ಹೀಗಾಗಿ ಲೋಹಿತ ವಾರ್ತಿ ರಕ್ತದ ಕಡೆಯೊಳಗೆ ಅಳಿದು ಅಂದ್ರೆ ಮುಳುಗಿ ಆಜಿ ಅಂದ್ರೆ ಬಿದ್ದ. ಈ ರೀತಿಯೊಳಗೆ ಆ ಕುರುಪತಿ ನೋಡಿ ಕಂಡನು ಅಭಿಮನ್ಯು ಕುಮಾರನ ನಾಜಿ ಕಿರಣಂ. ಈ ರೀತಿಯೊಳಗೆ ಆ ಕುಮಾರನ ಅಭಿಮನ್ಯುವನ್ನು ಕಂಡುಕೊಂಡು ದುರ್ಯೋಧನ ತುಂಬ ಆತಂಕಕ್ಕೆ ಒಳಗಾಗಿರುವಂಥದ್ದು ಕಂಡುಬರ್ತದೆ. ಒಟ್ಟಾರೆ ದುರ್ಯೋಧನ ವಿಲಾಪ ಅನ್ನುವಂಥ ಕಾವ್ಯದ ಸಾಲುಗಳಿಂದ ಅತ್ಯಂತ ಅದ್ಭುತವಾಗಿ ಈ ಕಾವ್ಯವನ್ನು ಹಿಡಿದಿಡುವುದರ ಮೂಲಕ ಇಡೀ ದುರ್ಯೋಧನ ಸಾಕಷ್ಟು ಇಲ್ಲಂದ್ರೆ ವಿಲಾಪಿಸುವಂಥದ್ದು, ದುಃಖ ದುಮ್ಮಾನಕ್ಕೆ ಒಳಗಾಗುವಂಥದ್ದು, ಇಡೀ ಆ ಮಹಾಭಾರತವನ್ನು ಒಂದು ರೀತಿಯಿಂದ ಸಿಂಹಾವಲೋಕನ ಕ್ರಮದೊಳಗೆ ನಿರೂಪಿಸುವಂಥ, ಇಡೀ ಕಾವ್ಯದೊಳಗೆ ನಾಟಕೀಯ ಶೈಲಿಯನ್ನು ಕಂಡುಕೊಳ್ಳುವಂಥ, ಇಡೀ ಮಹಾಭಾರತ ತಮ್ಮನ್ನೆಲ್ಲ ಕಳ್ಕೊಂಡಂಥ ದುರ್ಯೋಧನ ಯುದ್ಧ ಭೂಮಿಯೊಳಗೆ ಶರಶೈಯಲ್ಲಿದ್ದಂಥ ತನ್ನ ಅಜ್ಜನನ್ನು, ಭೀಷ್ಮಾಚಾರ್ಯನನ್ನ, ದ್ರೋಣಾಚಾರ್ಯರನ್ನ ಇವರೆಲ್ಲರನ್ನೂ ಕೂಡ ಇದರ ಭೇಟಿ ಮಾಡಲು ಸಂಜಯನೊಡನೆ ಬರುವಂಥದ್ದು ಕಂಡು ಬರ್ತದೆ. ಇಂಥ ಒಂದು ಸಂದರ್ಭದೊಳಗೆ ಇಲ್ಲಿ ಸತ್ತು ಬಿದ್ದಿರುವಂಥ ವೈರಿ ಪಕ್ಷದ ವೀರ ಅಭಿಮನ್ಯು ಆಗಿರ್ಬೋದು, ಪ್ರಶಂಸಿಸುವ ಅವರ ಮನೋಧರ್ಮ ಹಾಗೆ ಬೆಳೆಸತಕ್ಕದ್ದಾಗಿರುವಂಥದ್ದು ಗುರು ಇಲ್ಲಿ ದ್ರೋಣಾಚಾರ್ಯ ಭೀಷ್ಮಾಚಾರ್ಯನ ಕಂಡುಕೊಳ್ಳುವಂಥ ಸಂದರ್ಭದೊಳಗೆ ಇವರೆಲ್ಲ ಹಾದಿಯಲ್ಲಿ ಸಾಕಷ್ಟು ಜನ ಆ ಹೆಣಗಳು ದಾಟಿ ಸಾಗುವಂಥ ಒಂದು ಸಂದರ್ಭ. ಇಂಥ ಒಂದು ಸಂದರ್ಭದೊಳಗೆ ಇಲ್ಲಿ ಗುರು ದ್ರೋಣಾಚಾರ್ಯರ ಶವ ಹಾಗೆ ಅವರ 3 ಬಾರಿ ಅಲ್ಲಿ ಪ್ರದಕ್ಷಿಣೆ ಹಾಕಿ ಮುಂದೆ ಸಾಗುವಂತ ಕಾಣ್ತೀವಿ. ತನ್ನ ತಮ್ಮ ದುಶಾಸನ, ಮಗ ಲಕ್ಷಣ ಕುಮಾರ, ಮತ್ತೆ ಇಲ್ಲಿ ಪ್ರಾಣ ಸ್ನೇಹಿತನ ಇಲ್ಲಿ ಕರ್ಣ ಅವರ ಕಳೆ ಮರವನ್ನು ಹಾಗೆ ಅಭಿಮನ್ಯುವಿನ ಬಗ್ಗೆ ಪ್ರಶಂಸಿಸುವ ವೈರಿ ಪಕ್ಷದ ವೀರ ಅವ್ರ ಬಗ್ಗೆಯೂ ಕೂಡ ಒಂದು ಪ್ರಶಂಸಿಸುವಂಥ ಅವನ ಮನೋಧರ್ಮ ಇಲ್ಲಿ ಮೆಚ್ಚತಕ್ಕಂಥದ್ದು. ಒಟ್ಟಾರೆ ಈ ಕಾವ್ಯದೊಳಗೆ ದುರ್ಯೋಧನ ಪಡುವಂಥ ದುಃಖ ಮತ್ತು ದುಮ್ಮಾನ ಇವೆಲ್ಲವೂ ಕೂಡ ಬಹಳಷ್ಟು ನಮಗೆ ಅಲ್ಲಿ ದುರ್ಯೋಧನ ಬದುಕಿರುವುದಕ್ಕೂ ಕೂಡ ಆ ಒಂದು ಕುರುಕ್ಷೇತ್ರ ಸಂದರ್ಭದೊಳಗೆ ಆ 18ನೇ ದಿನ ನಡೆಯುವಂಥ ಯುದ್ಧದ ಸಂದರ್ಭದೊಳಗೆ ದುರ್ಯೋಧನಿಗೆ ಸಾಕಷ್ಟು ಅನುಭವಗಳು ಅವರ ಗಮನಕ್ಕೆ ಬಂದಿರುವುದನ್ನು ಕಾಣ್ತೀವಿ. ಒಟ್ಟಾರೆ ದುರ್ಯೋಧನ ವಿಲಾಪ ಅನ್ನುವಂಥ ಕಾವ್ಯದ ಮೂಲಕ ಸಾಕಷ್ಟು ಇಲ್ಲಿ ಗಟ್ಟಿಯಾದಂಥ ಅವನ ಬದುಕು ಏನೆಲ್ಲವೂ ಕೂಡ ವಿಚಲಿತ ಆಗುವಂಥದ್ದು ನಾವು ಕಾಣ್ತೀವಿ. ಕೊನೆಯ ಸಂದರ್ಭದಲ್ಲಿ ತನ್ನವರೆಲ್ಲ ಕಳ್ಕೊಂಡಂಥ ಸಂದರ್ಭದೊಳಗೆ ತನ್ನ ಅಜ್ಜನ ಬಳಿಗೆ ಸಾಗುವಂಥದ್ದು, ಭೀಷ್ಮಾಚಾರ್ಯರ ಬಳಿಗೆ ಸಾಗುವಂಥ ಒಂದು ಸಂದರ್ಭದೊಳಗೆ ಇಲ್ಲಿ ನಿಜಕ್ಕೂ ಸಾಕಷ್ಟು ನೋವು, ಆತಂಕ, ದುಃಖ ಇವೆಲ್ಲವೂ ಕೂಡ ಅನುಭವಿಸುವಂಥದ್ದು ನಾವಿಲ್ಲಿ ಕಂಡು ಬರ್ತೀವಿ. ಗುರು ದ್ರೋಣಾಚಾರ್ಯರನ್ನು ಕಂಡುಕೊಳ್ಳುವಂಥದ್ದು, ಹಾಗೆ ತಮ್ಮರನ್ನು ಕಂಡುಕೊಳ್ಳುವಂಥದ್ದು, ಕರ್ಣನನ್ನು ಕಂಡುಕೊಳ್ಳುವಂಥದ್ದು, ವೈರಿಪುತ್ರರಾದಂಥ ಅಭಿಮನ್ಯುವನ್ನು ಕಂಡುಕೊಳ್ಳುವಂಥದ್ದು, ಇವರೆಲ್ಲರನ್ನೂ ಕೂಡ ದಾಟಿ ತನ್ನ ಅಜ್ಜನ ಬಳಿಗೆ, ತನ್ನ ತಾತ ಭೀಷ್ಮಾಚಾರ್ಯರ ಬಳಿಗೆ ಹೋಗೋದ್ರ ಮೂಲಕ ಅಲ್ಲಿ ಒಂದು ನಿರ್ಧಾರಕ್ಕೆ ಬರುವಂಥದ್ದು ಕೂಡ ನಾವು ಈ ಒಂದು ಕಾವ್ಯದ ಸಾಲುಗಳಿಂದ ನಮಗೆ ಕಂಡುಬರ್ತದೆ. ಮುಂದಿನ ಕ್ಲಾಸನ್ನು ಉಳಿದ ಪದ್ಯ ಭಾಗವನ್ನು, ಪದ್ಯದ ಸಾಲುಗಳನ್ನು ತೆಗೆದುಕೊಳ್ಳಲಾಗುತ್ತದೆ.